ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಈಗ IPL ನಾವು ಕೊನೆಯ ಹಂತದಲ್ಲಿ ಇದ್ದೀವಿ. ನಾಳೆ RCB ವರ್ಸಸ್ ಗುಜರಾತ್ ಫೈನಲ್ ಮ್ಯಾಚ್ ನಡೆಯುತ್ತೆ. ನಾಳೆ ಇನ್ನು ಅಹಮದಾಬಾದ್ನಲ್ಲಿ ಈ ಒಂದು ಪಂದ್ಯ ನಡೆಯುವಂಥದ್ದು. RCB ಈ ಬಾರಿಯೂ ಕೂಡ 18ನೇ ಸೀಸನ್ನಲ್ಲಿ ಕಪ್ಪೆತ್ತಿದೆ. ಈಗ 19ನೇ ಸೀಸನ್ನಲ್ಲೂ ಕಪ್ಪೆತ್ತಬೇಕು ಅಂತ ಹೇಳಿ RCB ಅಭಿಮಾನಿಗಳ ಆಸೆ ಇರುವಂಥದ್ದು. ಆ ಆಸೆ ನೆರವೇರತ್ತಾ? ನಾಳೆ ಗುಜರಾತ್ನ ವಿರುದ್ಧ RCB ಯಾವ ರೀತಿಯಾಗಿ ಮ್ಯಾಚ್ ಆಡಬೇಕು ಎಲ್ಲವನ್ನ ಮಾತಾಡ್ತಾ ಹೋಗೋಣ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಪ್ರೇಮ್ ಕುಮಾರ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪ್ರೇಮ್ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ನಾಳೆ ಈಗ ಫೈನಲಿ ನಾವು ಆ ಹಂತಕ್ಕೆ ಬಂದು ಕೂತಿದ್ವಿ. RCB ಅಭಿಮಾನಿಗಳು ತುಂಬಾ ಕಾತ್ರದಿಂದ ಕಾಯ್ತಿದ್ದಾರೆ. IPLನ 19ನೇ ಸೀಸನ್ನಲ್ಲೂ ಕೂಡ ನಾವು ಕಪ್ ಎತ್ತುತ್ತೀವಿ ಅಂತ ಹೇಳಿ RCB ಅಭಿಮಾನಿಗಳು ಕಾಯ್ತಾ ಇರುವಂತದ್ದು. ಈಗ ಗುಜರಾತ್ ನೋಡಿದ್ರೆ ಕಂಟಿನ್ಯೂಸ್ ಆಗಿ ಒಳ್ಳೆ ಗೆಲುವನ್ನ ಕಾಣ್ತಾ ಇದೆ. ನಿನ್ನೆ ಕೂಡ ರಾಜಸ್ಥಾನ್ ವಿರುದ್ಧ ಭರ್ಜರಿಯಾಗಿ ಗೆಲುವನ್ನ ಕಂಡಿದೆ. ನಾಳೆ ಎಷ್ಟು ಟಫ್ ಆಗುತ್ತೆ ಅನ್ಸುತ್ತೆ RCBಗೆ? RCBಗೆ ಏನು ಟಫ್ ಇಲ್ಲ, ಯಾಕಂದ್ರೆ ಕ್ವಾಲಿಫೈ 1 ಆಡಿದ್ದು ನಾವು ಇವ್ರ ಮೇಲೆ ಅಲ್ವಾ. ಕ್ವಾಲಿಫೈ 1ನಲ್ಲಿ 168 ರನ್ನಿಗೆ ಸರ್ವಪತನ ಕಂಡಿರೋದು ಇದೇ ಟೀಮೇ. ಹಾಗಾಗಿ ಒಂದು ಟಾಪ್ 3 ನೆಚ್ಚಿಕೊಂಡಿರುವಂತ GT, ಇಡೀ ಪ್ಲೇಯಿಂಗ್ 11 ನೆಚ್ಕೊಂಡಿರೋದು RCB. ಅಂದ್ರೆ ಯಾರು ಎಲ್ಲಿ ಹಾಕಿದ್ರು ಆಡ್ತಾ ಇದ್ದಾರೆ. ಬೆಂಚ್ ಅಲ್ಲಿರೋ ಆಟಗಾರ ಕರ್ಕೊಂಡ್ಬಂದ್ರು ಪರ್ಫಾರ್ಮೆನ್ಸ್ ಮಾಡ್ತೀರಾ. ಅದಕ್ಕೆ ವೆಂಕಿ ಅಯ್ಯರ್ ಇರ್ಬೋದು, ಬೆತೆಲ್ ಅಂತ ಆಟಗಾರ ಉದಾಹರಣೆ, ಡಫಿ ಅಂತ ಆಟಗಾರ ಉದಾಹರಣೆ. ಈಗ ನಮಗೆ ಇಂಜುರಿ ಆಗ್ಲಿ ಬೇರೆ ಯಾವ್ದು ಮ್ಯಾಟರ್ ಆಗ್ತಿಲ್ಲ, ಯಾಕಂದ್ರೆ ಸದೃಢ ತಂಡ. ಓಪನಿಂಗ್ ಅಂತ ಬರ್ಲಿ, ಮಧ್ಯಮ ಕ್ರಮಾಂಕ ಅಂತ ಬಂದ್ರಂತೂ 200+ ಸ್ಟ್ರೈಕ್ ರೇಟ್ ಅಲ್ಲಿ ಆಡುವ ನಾಯಕನ ಜೊತೆಗೆ 3-4 ಜನ ಪ್ಲೇಯರ್ ಸಿಗ್ತಾರೆ ನಿಮಗೆ. ಇನ್ನ 2-1 ಅಲ್ಲಿ ಆಡುವಂತ ರಜತ್ ಪಟ್ಟಿದಾರ್ ಅವರ 3-1 ಅಲ್ಲಿ ಪಟ್ಟಿದಾರ್ ಆಡಿದ್ರೆ ಪಡಿಕಲ್ 2-1 ಅಲ್ಲಿ ಬರ್ತಾರಲ್ವಾ, ನಮಗೆ 1-1 ಬರುವಂತ ಪ್ರತಿಭೆ, ಅದ್ಭುತ ಲಯದಲ್ಲಿದ್ದಾರೆ, ಕ್ಲಾಸಿಕ್ ಆಟಗಾರರು. ಹಾಗಾಗಿ ಈ ಒಂದು ಎಲ್ಲಾರು ಕೂಡ 200+ ಅಲ್ಲೇ ಅದು ಎಲ್ಲಿಗೆ ವೈಂಡ್ ಅಪ್ ಮಾಡೋದಂತ ಹೇಳಿದ್ರೆ ಮುಕ್ತಾಯದ ಹಂತವರೆಗೂ ಭರ್ಜರಿ ಫಾರ್ಮ್ ಅಲ್ಲಿ ಇದ್ದಾರೆ. ನಿಮಗೆ ಜಿತೇಶ್ ಕೂಡ ಮೊನ್ನೆ ಗರ್ಜಿಸಿದ್ರು, 15 ಕಡಿಮೆ ಬಾಲ್. ಹಾಗಾಗಿ ಎಲ್ಲರೂ ಲಯದಲ್ಲಿದ್ದಾರೆ. ಇನ್ನ ಕಮ್ ಬ್ಯಾಕ್ ಟು ಬೌಲಿಂಗ್ ಅಂತ ಬಂದಾಗ ಬರೀ ಭುವನೇಶ್ವರ್ ಒಬ್ರೇ ಸ್ಟ್ರಾಂಗ್ ಅನ್ಕೊಂಡಿದ್ವಿ. ಮೊನ್ನೆ ಡಫಿ ಅವ್ರಿಗೆ ತುಂಬಾ ಸಾಥ್ ಕೊಟ್ರು. ಹೈಜಲ್ವುಡ್ ಕಮ್ ಬ್ಯಾಕ್ ಮಾಡಿದ್ದಾರೆ. ರಸಿಕ್ದಾರ್ ಅವರ ಬೌಲಿಂಗ್ ಇರ್ಬೋದು, ಕೃಣಾಲ್ ಪಾಂಡ್ಯ, ಈ ಎಲ್ಲ ಬೌಲಿಂಗ್ ಲಯ ನೋಡಿದ್ರೆ ಕಂಪ್ಲೀಟ್ಲಿ RCB ಫುಲ್ ಪ್ಯಾಕ್ಡ್ ಇದೆ. ಇನ್ನೊಂದ್ ಕಡೆಗೆ GT ಅಂತ ಬಂದಾಗ ಬೌಲಿಂಗ್ ಬ್ಯಾಟಿಂಗ್ ಅದು ಕೂಡ ಓಪನರ್ ಟಾಪ್ 3 ಜೊತೆಗೆ ಟಾಪ್ 3 ಬೌಲರ್ಗಳು ನೆಚ್ಕೊಂಡಿದೆ. ಇಬ್ರು ಏನ್ ಒಂದು ಹೋಲ್ಡರ್ ಒಳ್ಳೆ ಕಮ್ ಬ್ಯಾಕ್ ಮಾಡ್ತಾ ಇದ್ರು. ಅದು ನಿನ್ನೆ ಕೂಡ ಮುಂದುವರಿಸಿದ್ರು ಅವರು. ಈ ಹಿಂದಿನ ಮ್ಯಾಚ್ RCB ಹೋಲ್ಡರ್ ಬೌಲಿಂಗ್ ಬ್ಯಾಟಿಂಗ್ ಎರಡೂ ನಡೆಯಲಿಲ್ಲ, ಸೋತ್ರು. ನಿನ್ನೆ ಅವ್ರದ್ದು ಬೌಲಿಂಗ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಯ್ತು. ತುಂಬಾ ಏನ್ ಬೌನ್ಸ್ ಮೂಲಕನೇ RR ನ ಕಟ್ಟಿ ಹಾಕಿ ಮನೆಗೆ ಕಳಿಸಿದ್ರು. RR ಕೂಡ ಒಂದು ಕಳಪೆ ಬೌಲಿಂಗ್ ಇಂದ ಗೆಲ್ತು. ನಿನ್ನೆ ನೀವು ನೋಡಿದ್ರೆ ಅತ್ಯಧಿಕ ಸಿಕ್ಸರ್ ಹೊಡೆಯುವಂತ ತಂಡ ಅಲ್ಲ, ಅದು ಅತ್ಯಧಿಕ ಬೌಂಡ್ರಿಗಳನ್ನು ಬಾರಿಸುವಂತ ತಂಡ. ಸಾಯಿ ಸುದರ್ಶನ್ ಇರ್ಬೋದು, ನಿಮಗೆ ಟಾಪ್ 1 ಅಲ್ಲಿ ವೈಭವ್ ಸೂರ್ಯವಂಶಿ ಇದ್ರೆ 2 ಮತ್ತು 3 ಅಲ್ಲಿ ಸಾಯಿ ಸುದರ್ಶನ್ ಮತ್ತೆ ಗಿಲ್ ಕಾಣ ಸಿಗ್ತಾರೆ ನಿಮಗೆ. ಇವರಿಬ್ರು ತುಂಬಾ ಕ್ಲಾಸ್ ಆಟಗಾರರು, ನೆಲಕಚ್ಚಿ ಆಡುವಂತ ಆಟಗಾರರು. ಅದಕ್ಕೆ ಉದಾಹರಣೆ ನಿನ್ನೆ ಅವ್ರು ಹೇಗೆ ಆಡಿದ್ರು ಅನ್ನೋದ ಮುಲಾಂಪುರಲ್ಲಿ ನೋಡಿದ್ವಿ. ಕೇವಲ ಬೌಂಡ್ರಿಗಳನ್ನ ಕಲೆ ಹಾಕ್ತಾರೆ. ನಂತರ ನಮಗೆ ಅಲ್ಲಿ ಫಾರ್ಮ್ ಅಂತ ಬರುವುದಾದ್ರೇನೆ ಅಗೇನ್ ಬಟ್ಲರ್ ಬರ್ತಾರೆ. ಬಟ್ಲರ್ ಆದ್ಮೇಲೆ ತೆವಾಟಿಯಾನೇ ಆಡಿರೋದು. ಅದು RCB ಮೇಲೂ ಅಷ್ಟೇ. ಬಟ್ಲರ್ 29, ತೆವಾಟಿಯಾ 68, ಇಲ್ಲಾಂದ್ರೆ 100 ಒಳಗೆ ಆಲ್ ಔಟ್ ಆಗ್ತಾ ಇಲ್ಲ. ಹಾಗಾಗಿ ಈ ಹಿಂದಿನ ಮ್ಯಾಚ್ ಅನ್ನೇ ಆಧಾರವಾಗಿ ಇಟ್ಕೊಳ್ಳೋದಾದ್ರೆ ಧರ್ಮಶಾಲಾ ಅಂತ ಗ್ರೌಂಡ್ ಅಲ್ಲಿ ಮೊದಲು ಬ್ಯಾಟ್ ಮಾಡಿದ ತಂಡ ಸೋಲುತ್ತೆ ಅಂತ ಶುಭ್ಮನ್ ಗಿಲ್ ಚೇಜಿಂಗ್ ತಗೊಂಡಿದ್ರು, ಅದು ಕೂಡ ವರ್ಕೌಟ್ ಆಗ್ಲಿಲ್ಲ. ಬಟ್ ಇನ್ನೊಂದ್ ಅಂತ ಹೇಳಿದ್ರೆ ರಜತ್ ಮ್ಯಾಚ್ ಮುಗಿದ್ಮೇಲೆ ಹೇಳಿದ್ ಸುನಿದೆ, ನಾವು ಅಗ್ರೆಸಿವ್ ಇಂಟೆಂಟ್ ಇಂದ ಬಂದಾಗ ರವಾಡ ಮತ್ತೆ ಸಿರಾಜ್ ಅಂತ ಬೌಲರ್ ಇರ್ಬೋದು, ಪ್ರಸಿದ್ಧ ಕೃಷ್ಣ ಅಂತ ಬೌಲರ್ ಹೋಲ್ಡರ್ ಮೇಲೆ ಆಕ್ರಮಣಕಾರಿ ಬ್ಯಾಟಿಂಗ್ ಮಾಡ್ಬೇಕು, ಭಯ ಹುಟ್ಟಿಸ್ಬಿಡ್ಬೇಕು ಅನ್ನೋ ತಾಟಲ್ ಬಂದಿದ್ದೀವಿ ಅನ್ನೋದನ್ನ ಹೇಳ್ತಾರೆ. ಅದನ್ನ ಎಕ್ಸಿಕ್ಯೂಟ್ ಕೂಡ ಮಾಡಿದ್ರು. ಅದೇ ರೀತಿ ಮಂಕಾಗೋಯ್ತು ಒಂದು ಕ್ಷಣಕ್ಕೆ. ಆ ತಂಡ ಏನ್ ಮಾಡ್ಬೇಕು ಗೊತ್ತಿಲ್ಲ. ರಜತ್ ಬ್ಯಾಟಿಂಗ್ ನ ಕಟ್ಟಿ ಹಾಕಕ್ಕಾಗದೆ ಒದ್ದಾಡ್ಬಿಟ್ರು. ಹಾಗಿರ್ಬೇಕಾದ್ರೆ ಜೊತೆಗೆ ಫೀಲ್ಡಿಂಗ್ ಅಲ್ಲಿ ಕ್ಯಾಚ್ ಬಿಟ್ಟಿದ್ರು. ನಿನ್ನೆ ಕೂಡ ವೈಭವ್ ಸೂರ್ಯವಂಶಿ ಕ್ಯಾಚ್ ಬಿಟ್ಟಿದ್ರು, ಸಾಯಿ ಸುದರ್ಶನ್. ಅವತ್ತು ರಜತ್ ಪಟೇದಾರ್ ಅವ್ರ ಕ್ಯಾಚ್ ನ 2-3 ಕ್ಯಾಚ್. ಒಂದು ಫೀಲ್ಡಿಂಗ್ ಸುಧಾರಿಸ್ಕೋಬೇಕು. ಜೊತೆಗೆ ಗಾಯಗೊಂಡಿರುವ ಸಿಂಹಗಳು ಗರ್ಜನೆ ಜಾಸ್ತಿ ಮಾಡ್ತವೆ ಅನ್ನೋದನ್ನ ನಾವು ಮರಿಬಾರ್ದು. ಯಾಕಂದ್ರೆ ಅವರು ದೊಡ್ಡ ಸಿಂಹನು ಸಣ್ಣ ಸಿಂಹನು ಅವರು ಕೂಡ ಲಯದಲ್ಲಿದ್ದಾರೆ. ನಂತರ ಅವರು ಒಮ್ಮೆ ಕಪ್ಪೆತ್ತಿದ್ದಾರೆ. ಪಾದಾರ್ಪಣೆ ಲೀಗ್ ನಲ್ಲೇ ಕಪ್ಪೆತ್ತಿರುವಂತ ತಂಡ ಗುಜರಾತ್. ಜೊತೆಗೆ ನರೇಂದ್ರ ಮೋದಿ ಸ್ಟೇಡಿಯಂ ಅಂತ ಬಂದಾಗ ನಮ್ಕಿನ್ನ ಅವರಿಗೆ ಒಲವು ಜಾಸ್ತಿ ಇದೆ ಅಲ್ಲಿ. ಹಾಗಾಗಿ ಎಲ್ಲ ಲೆಕ್ಕಾಚಾರ ಹಾಕಿದಾಗ
ತಪ್ಪುಗಳನ್ನ ಕಡಿಮೆ ಮಾಡಬೇಕು. ಜೊತೆಗೆ ಎದುರಾಳಿ ನೀವು ಒಮ್ಮೆ ಸೋಲ್ಸಿದೀವಿ ಅನ್ನೋದು ಮರ್ತು ಬಿಟ್ಟು ಫ್ರೆಶ್ ಆಗಿ ಅವ್ರ ಮೇಲೆ ಪ್ಲಾನ್ ಜೊತೆಗೆ ಬರಬೇಕು. ಮೊನ್ನೆ ಬೌಲಿಂಗ್ ಯೂನಿಟ್ ಏನ್ ಡಫಿನ್ ಇನ್ಕ್ಲೂಡ್ ಮಾಡ್ಕೊಂಡಿದ್ರು ಅದೇ ರೀತಿಯ ಟಾಪ್ 3 ಬೌಲರ್ ಜೊತೆಗೆ ರಸಿಕ್ದಾರ್ನ ಇಟ್ಕೊಂಡ್ರೆ ನಿಮಗೆ RCB ಗೆ ಗೆಲುವು ಈಸಿ ಅನ್ಸುತ್ತೆ. ಬಟ್ ಲಯದಲ್ಲಿರುವಂತ ಟಾಪ್ 3 ಬ್ಯಾಟ್ಸ್ಮನ್ ನ ಪವರ್ ಪ್ಲೇ ಅಲ್ಲೇ ಕಟ್ ಹಾಕಿದ್ರೆ ಮಾತ್ರ GTಗೆ ಕಡಿವಾಣವನ್ನ ಸಂಪೂರ್ಣವಾಗಿ ಕಡಿವಾಣ ಹಾಕ್ಬೋದು. ಅದರ್ವೈಸ್ ನಾವು ನಿನ್ನೆ ನೋಡಿದೀವಲ್ಲ 14 ಬೌಂಡ್ರಿಗಳು 13 ಬೌಂಡ್ರಿಗಳನ್ನ ಹೊಡೆಯುವಂತ ಎಬಿಲಿಟಿ ಇರೋದ್ರಿಂದಾಗಿ ನಮ್ಗೆ ಒಂದಿಷ್ಟು ಅವರಿಬ್ಬರ ಮೇಲೆ ಕಡಿವಾಣ ಹಾಕಿದ್ರೆ ಬಟ್ಲರ್ ದೊಡ್ಡ ಲಯದಲ್ಲೇ ಈ ಬಾರಿ ನಾವು ಕಾಣಿಸ್ಕೊಂಡಿಲ್ಲ. ಹಾಗಾಗಿ ಅವ್ರನ್ನ ಹೊರತುಪಡಿಸಿದ್ರೆ ಅಗೇನ್ ಹೋಲ್ಡರೇ ಆಡ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಇಂಪ್ಯಾಕ್ಟ್ ಆಗಿ ಬರುವ ತೆವಾಟಿ ಆಡ್ಬೇಕು. ಯಾಕಂದ್ರೆ ನಮಗೆ ಸುಂದರ್ ಆದಂತ ಅಂತ ಒಂದು 50 ಬಂದಿತ್ತು, ಅದು ಬಿಟ್ರೆ ಅವ್ರನ್ನ ಅಂತ ಜಲಕ್ ನೋಡಿಲ್ಲ ನಾವು. ಹಾಗಾಗಿ ಟಾಪ್ 3 ನಂತರ ಹೋಲ್ಡರ್ ಮೇಲೆ ನಿಗದಿ ಇರಬೇಕು. ಜೊತೆಗೆ ನಾವೇನು ಒಂದು ರಬಾಡ ಮತ್ತೆ ಸಿರಾಜ್ ಓಪನಿಂಗ್ ಮಾಡ್ತಾರೆ, ಆ ಬೌಲಿಂಗ್ ನ ತುಂಬಾ ನೀಟಾಗಿ ದಂಡಿಸಿಬಿಟ್ರೆ ನಂತರ ನಿನ್ನೆ ಅಂತೂ ನೋಡಿ ಎಂತ ಒಳ್ಳೆ ಬೌನ್ಸಿ ಟ್ರ್ಯಾಕ್ ಆಗ್ತಾ ಇದೆ, ಬೌಲಿಂಗ್ ತುಂಬಾ ನಡೀತಾ ಇದೆ. ಅದಾಗಿಯೂ ಕೂಡ ನಿನ್ನೆ ಇನ್ನು ಯಾರೋ ರಶೀದ್ ಖಾನ್ ತುಂಬಾ ದುಬಾರಿ ಆ ಎಲ್ಲ ಮೈನಸ್ ಗಳನ್ನೇ ನಾವು ಕೂಡ ಕ್ಯಾರಿ ಮಾಡಬೇಕು. ಹಾಗಿದ್ದಾಗ ಅದರಲ್ಲೂ ಕೂಡ ವೈಭವ್ ಸೂರ್ಯವಂಶಿ ಒಬ್ಬರೇ ಹಿಟ್ ಮಾಡೋರಿದ್ದೇನೆ, ರಶೀದ್ ಖಾನ್ ಆ ರೇಂಜಿಗೆ ಹೊಡ್ಸ್ಕೊಂಡವ್ರೆ. ಮೇ ಬಿ ನಮ್ಮಲ್ಲಿ ರಜತ್ ಇದಾರೆ, ಟಿಮ್ ಡೇವಿಡ್ ಇದಾರೆ, ಹಾಗೇನೆ ಜಿತೇಶ್, ಅಲ್ಲಿ ಬರುವಂತ ಶಪರ್ಡ್, ಪಾಂಡ್ಯ ಎಲ್ಲರೂ ಹಾರ್ಡ್ ಹಿಟ್ಟರೇ ಇರೋದ್ರಿಂದ ಹಂಗಂತ ಓಪನಿಂಗ್ ಆರ್ಡರ್ ಏನ್ ಕಮ್ಮಿ ಇದಾರೆ. ನಿಮ್ಗೆ 200 ಸ್ಟ್ರೈಕ್ ರೇಟ್ ಅಲ್ಲೇ 170+ ಕೊಹ್ಲಿ ಶುರು ಮಾಡ್ತಾರೆ. ಇನ್ನು ವೆಂಕಿ ಅಯ್ಯರ್ ನಿಮ್ಗೆ ಆರಂಭದಿಂದನೇ 6 ಹೊಡೆಯಕ್ಕೆ ಶುರು ಮಾಡ್ತಾರೆ. ಒಂದ್ ವೇಳೆ ಸಾಲ್ಟ್ ಬಂದ್ರು ಅದೇ ಪರಿಸ್ಥಿತಿ, ವೆಂಕಟೇಶ್ ಅಯ್ಯರ್ ಬಂದ್ರು ಸೇಮ್ ಹಾಗೆ ಇದೆ. ನಿಮ್ಗೆ 1-1 ಅಂತ ಬಂದಾಗ ಈ ಹೇಳಿ ಕೇಳಿನೂ ನಿಮಗೆ ಯಾಕಂದ್ರೆ ಪಡಿಕಲ್ 6 ಬೌಂಡ್ರಿ ಮೂಲಕನೇ ಖಾತೆ ಆರಂಭ ಮಾಡ್ತಿದ್ದಾರೆ. ಹಾಗಾಗಿ ನಿಮ್ಗೆ ಪ್ಯಾಕ್ಡ್ ಅಂತ ಹೇಳಿದ್ರೆ ಒಳ್ಳೆಯ ಒಂದು ನೆಟ್ ರನ್ ರೇಟ್ ಅನ್ನ ಇಟ್ಕೊಂಡ್ ಬರ್ತಾರೆ, ಸ್ಟ್ರೈಕ್ ರೇಟ್ ಅನ್ನ ಇಟ್ಕೊಂಡ್ ಬರ್ತಾರೆ, ನೆಟ್ ರನ್ ರೇಟ್ ನ ಮೇಂಟೈನ್ ಮಾಡ್ತಾರೆ. ಹಾಗಾಗಿ ಕೊಹ್ಲಿ ಅಂತ ಆಟಗಾರ ಇದ್ದಾಗ ಫೀಲ್ಡಿಂಗ್ ಬ್ಯಾಟಿಂಗ್ ಎರಡಲ್ಲೂ ಕೂಡ ಅಗ್ರೆಸಿವ್ ಮೋಡ್ ಇರುತ್ತೆ. ಮೇ ಬಿ ಈ ಅಗ್ರೆಸಿವ್ ಮೋಡ್ ನ ಎದೆಗುಂದದೆ ಹೇಗೆ ಎದುರಿಸುತ್ತೆ GT ಒಮ್ಮೆ ಫೇಲ್ ಆಗಿದ್ದಾರೆ. ಪಾಸ್ ಆಗ್ಬೇಕು ಅಂತ ಹೇಳಿದ್ರೆ ಸಪ್ಲಿಮೆಂಟರಿ ತುಂಬಾ ಒಳ್ಳೆ ಸ್ಟಡಿ ಮಾಡ್ಕೊಂಡ್ ಬಂದ್ರೆ ಮಾತ್ರ ಸಾಧ್ಯ ಇದೆ. ಅದರ್ವೈಸ್ RCB ನ ಕಟ್ಟಿ ಹಾಕೋದು ಈ ವರ್ಷದ ನಾನ್ ಪೇಪರ್ ದೃಷ್ಟಿಕೋನದಿಂದ ಹೇಳ್ತಾ ಇಲ್ಲ, ಪ್ರದರ್ಶನದ ಆಧಾರದ ಮೇಲೆ ಹೇಳ್ತಾ ಇದ್ರಿ, ಕಷ್ಟನೇ. ಸರ್ ಪ್ರೇಮ್ ಸರ್, ಈಗ ಲಾಸ್ಟ್ ಟೈಮ್ ನೋಡಿದಾಗ್ಲೂ ಕೂಡ GT ವರ್ಸಸ್ RCB ಮ್ಯಾಚ್ ಬಿದ್ದಾಗ ಕೊಹ್ಲಿ ಅವರಿಗೆ ಹೊಡೆತಾ ಬಿದ್ದಿದೆ ಹೋಲ್ಡರ್ ಅವರ ಬೌಲಿಂಗ್. ಅದು ಈ ಸರಿ ಅಷ್ಟಲ್ಲ, ಹಿಂದಿನ ಸರಿನೂ ಅಷ್ಟೇ ಹೋಲ್ಡರ್ ಅವನಿಂದನೇ ಸೇಮ್ ಒಂದೇ ರೀತಿಯಾಗಿ ಔಟ್ ಆಗಿದ್ರು. ಈ ಸರಿನೂ ಕೂಡ ಸೇಮ್ ಅದೇ ರೀತಿಯಲ್ಲಿ ಔಟ್ ಆಗಿದ್ದಾರೆ. ಹಾಗಾಗಿ ವಿರಾಟ್ ಕೊಹ್ಲಿ ಅವರನ್ನ ಕಟ್ ಹಾಕೋದಕ್ಕೆ ಹೋಲ್ಡರ್ ಪ್ರಯತ್ನ ಮಾಡ್ತಿರೋದು ಹೌದು, ಸೇಮ್ ಬೌಲಿಂಗ್ ಮಾಡ್ತಾರೆ. ಗೊತ್ತಾಗಿದೆ ಅವ್ರಿಗೆ ಯಾವುದು ವೀಕ್ನೆಸ್, ಯಾವ ರೀತಿಯಾಗಿ ಬೌಲ್ ಮಾಡಿದ್ರೆ ವಿರಾಟ್ ಕೊಹ್ಲಿ ಅವರು ಔಟ್ ಆಗ್ತಾರೆ ಅನ್ನೋದು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಾಗಿದೆ. ಆ ರೀತಿಯಾಗಿ ಮತ್ತೆ ಈ ಬಾರಿ ಏನಾದ್ರೂ ಅದೇ ಪ್ರದರ್ಶನವನ್ನ ಮಾಡಿದ್ರೆ ಕೊಹ್ಲಿ ಅವರು ಇದಕ್ಕೆ ಯಾವ ರೀತಿಯಾಗಿ ತಯಾರಿ ಆಗ್ಬೇಕನ್ಸುತ್ತೆ? ಒಂದು ಕೊಹ್ಲಿ ಸನ್ರೈಸ್ ಹೈದರಾಬಾದ್ ಮೇಲೆ ಒಂದು ಸ್ಲೋವರ್ 1ಗೆ ಔಟ್ ಆಗ್ತಾರೆ. ಅದನ್ನು ಕೂಡ ಗುಜರಾತ್ ತಂಡ ಎತ್ಕೊಂಡ್ ಬರುತ್ತೆ. ಹೋಲ್ಡರ್ ನ ಅದಕ್ಕೆ ಅಟ್ಯಾಕ್ ಮಾಡಿಸ್ತಾರೆ, ಸ್ಲೋಯರ್ 1. ಇನ್ನೊಂದು ಕಾಟನ್ ಬೋಲ್ಡ್, ಸ್ವಲ್ಪ ಬೌನ್ಸಿ ಇರೋ ಬಾಲ್ ಅನ್ನ ಅವರು ಫುಲ್ ಮಾಡಕ್ ಹೋಗ್ತಾರೆ, ಕಾಟನ್ ಬೋಲ್ಡ್ ಆಗ್ತಿದೆ. ಅದನ್ನೇ ನೀವು ಹೇಳಿರೋದು 2 ಮಾರ್ನು ಹೋಲ್ಡರ್ ಅದನ್ನೇ ಮಾಡಿದ್ದಾರೆ. ಬಟ್ ಕೊಹ್ಲಿ ಅಂತ ಆಟಗಾರ ಏನಿದ್ದಾರೆ, ಒಮ್ಮೆ ಆಗಿರೋ ಮಿಸ್ಟೇಕ್ ಮೇಲೆ ಕಂಪ್ಲೀಟ್ಲಾಗಿ ಅವರು ಒಂದು ಪ್ರಾಕ್ಟೀಸ್ ಅನ್ನ ಮಾಡ್ಕೊಂಡೇ ಬರ್ತಾರೆ. ಕೊಹ್ಲಿಗೆ ಚೆನ್ನಾಗಿ ಗೊತ್ತಿರುತ್ತೆ, 2 ಬಾರಿ ಔಟ್ ಆಗಿದ್ದೀನಿ ಅಂತ ಹೇಳಿದ್ರೆ. ಕೊಹ್ಲಿ ಮೊನ್ನೆ ಒಂದು ಖಾಸಗಿಗೆ ಇಂಟರ್ವ್ಯೂ ಕೊಡ್ಬೇಕಾದ್ರೆ ಅದನ್ನೇ ಅವ್ರು ಹೇಳ್ತಾ ಇದ್ರು, ನಾನು ಒಂದು ದಿವಸಕ್ಕೆ ಪ್ರಾಕ್ಟೀಸ್ ಮಾಡಲ್ಲ, ನಿರಂತರವಾಗಿ ಅಭ್ಯಾಸ ಮಾಡ್ತಾ ಇರ್ತೀನಿ ಅಂತ. ಹಾಗಾಗಿ ಅವರು ಅದ್ರ ಮೇಲೆ ಖಂಡಿತ ಕೆಲಸ ಮಾಡ್ಕೊಂಡ್ ಬರ್ತಾರೆ. ಒಂದು ವೇಳೆ ಚೇಜಿಂಗ್ ಅಂತ ನಮ್ದೇನಾದ್ರು ಬಿದ್ದಾಗ, ಕೊಹ್ಲಿ ಹಾಗೆ ಹೋದಾಗ ತುಂಬಾ ಮುಂದಿನ ಹಂತಕ್ಕೆ ಜವಾಬ್ದಾರಿ ಬಿದ್ದೇ ಬೀಳುತ್ತೆ. ಹಾಗಾಗಿ ರನ್ಮನ್ಸಿನ್ ಆಡ್ಲೇಬೇಕಾಗತ್ತೆ. ವೀಕ್ನೆಸ್ ಇರುವ ಜಾಗ, ನೀವು ಹೇಳಿದಾಗ 2 ಬಾರಿ ಅವ್ರ ಮೇಲೆ ಆತರ ಔಟ್ ಆಗಿದ್ದಾರೆ. ನಾವು ಸ್ಲೋಯರ್ 1ಗಳಿಗೆ ಸರ್ಕಲ್ ಅಲ್ಲೇ ಕ್ಯಾಚ್ ಕೊಡ್ತಿದೀವಿ ಅಂತ ಹೇಳಿದಾಗ, ಯಾಕಂದ್ರೆ ಅವರು ಫುಟ್ ವರ್ಕ್ ಮೇಲೆ, ಟೈಮಿಂಗ್ಸ್ ಮೇಲೆ, ಶಾರ್ಟ್ ಸೆಲೆಕ್ಷನ್ ಮೇಲೆನೆ ಅವರು 6 ಹೋಗೋದು. ಯಾಕಂದ್ರೆ ಅವರು ಶಕ್ತಿ ಪ್ರದರ್ಶನವನ್ನು ಮಾಡಲ್ಲ. ಯಾವತ್ತು ಕ್ಲಾಸ್ ಆಟಗಾರರು ಏನಿದ್ದಾರೆ ಅವರೆಲ್ಲ ನಾವು ಸಚಿನ್ ಆದ್ರೂ ನೋಡಿದೀವಿ, ಟೈಮಿಂಗ್ಸ್ ಮೇಲೆ ಕೆಲಸ ಮಾಡ್ತಾರೆ. ಹಾಗಾಗಿ ಜೊತೆಗೆ ಪ್ಲೇಸ್ಮೆಂಟ್ ಗಳನ್ನ ನೋಡಿ ಹೊಡಿತಾರೆ. ಅಲ್ಲಿ ನಿಮಗೆ ಸ್ಲೋಯರ್ 1 ಮಿಸ್ ಟೈಮ್ ಆದಾಗ ಅಥವಾ ಈ ತರ ಕಾಟನ್ ಬೋಲ್ಡ್ ಆದಾಗ ಇವೆಲ್ಲವೂ ಕೂಡ ಅಂತಹ ಕ್ಲಾಸ್ ಆಟಗಾರರ ಮೇಲೆ ಮೈನಸ್ ಆಗುತ್ತೆ. ಮೇ ಬಿ ಒಂದು RCB ಅಂತ ಎಲ್ಲ ಆಟಗಾರರನ್ನ 11 ಪ್ಲೇಯರ್ ನಲ್ಲಿ ನಿಮಗೆ 10 ಪ್ಲೇಯರ್ ಒಂದ್ ಕಡೆಗೆ ಇಟ್ರೆ ವಿರಾಟ್ ಕೊಹ್ಲಿನೇ ಒಂದು ಸ್ಥಾನವನ್ನ ತುಂಬಿಕೊಳ್ತಾರೆ. ಎದುರಾಳಿ ತಂಡ ಎಕ್ಸ್ಪೆಕ್ಟ್ ಮಾಡೋದೇ ಆತರ. ಕೊಹ್ಲಿ ಬೇಗ ಹೋಗ್ಬಿಟ್ರೆ ಅವ್ರು ರನ್ ಹೊಡಿತಾರೋ ಬಿಡ್ತಾರೋ, ಆ ಸ್ಕ್ರೀಸ್ ಅಲ್ಲಿ ಇರಬಾರ್ದಪ್ಪ ಅವರು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಬಂದಿರ್ತಾರೆ. ಕೊಹ್ಲಿ ಆ ಕೆಲಸವನ್ನು ಮಾಡಿದಾಗ ನಿಜಕ್ಕೂ ಎದುರಾಳಿ ತಂಡ ಗೆದ್ದಾಗ ಆಗ್ಬಿಡುತ್ತೆ. ಹಾಗಾಗಿ ಆ ಒಂದು ಮೈನಸ್ ಏನಿದೆ ಅದು ಲಿಟ್ಲ್ ಬಿಟ್ ಅಲ್ಲಿ ಇರೋದ್ರಿಂದ ಅದನ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ ವಿರಾಟ್ ಕೊಹ್ಲಿ. ಜೊತೆಗೆ ವಿರಾಟ್ ಕೊಹ್ಲಿ ಸ್ಟ್ರೈಕ್ ರೇಟ್ ತುಂಬಾ ನೀಟಾಗಿ ಬದಲಾವಣೆ ಆಗಿ ಹೋಗ್ಬಿಟ್ಟಿದೆ. ಸ್ಲೋ ಆಡ್ತೀವಿ ಅಂತಿದ್ರು, ಅದನ್ನು ಕೂಡ ಚೇಂಜ್ ಮಾಡ್ಕೊಂಡಿದ್ದಾರೆ. ಕಂಪ್ಲೀಟ್ಲಿ ಓಪನರ್ ಆಗಿ ಬದಲಾಗಿದ್ದಾರೆ ಅವರು. ಮತ್ತೆ T20 ಓಡಿ ಅಂತ ಆಟನ ಟೀಮ್ ಇಂಡಿಯಾಕ್ಕೆ ಅವ್ರು ಮತ್ತೆ ಆಡಬೇಕು, ಟೆಸ್ಟ್ ಇಂತ ಆಟಕ್ಕೆ ಕಮ್ ಬ್ಯಾಕ್ ಮಾಡಬೇಕು ಅಂತ ಅಭಿಮಾನಿಗಳು ಮತ್ ಮಾತಾಡ್ತಿದ್ದಾರೆ. ಹಾಗಾಗಿ
ವಿರಾಟ್ ಕೊಹ್ಲಿ ಒಮ್ಮೆ ಆದ ಮಿಸ್ಟೇಕ್ನ ತಿದ್ದುಕೋತಾರೆ ನನ್ನ ಪ್ರಕಾರ 100%. ಇನ್ನೊಂದು ಕಡೆಗೆ ಟಾಸ್ ವಿನ್ ಕೂಡ ಅಂತ ಪಂದ್ಯಗಳಲ್ಲಿ ನಿರ್ಣಾಯಕ ಆಗುತ್ತೆ. ಯಾಕಂದ್ರೆ ಚೇಜಿಂಗ್ ಮಾಸ್ಟರ್ಗಳನ್ನ ಇಟ್ಕೊಂಡಿದ್ದಾರೆ. ಈಗ ನಾವು ಒಂದೊಂದು ಚೇಜಿಂಗ್ ಮಾಸ್ಟರ್ ಅನ್ಕೊಂತಿದೀವಿ. ಈಗ ರಜತ್ ಅಂತ ಇನ್ಫಾರ್ಮ್ ಆಟಗಾರರು ಈಗ ಆ ಒಂದು ಟೀಮ್ಗೆ ಇರೋದೇ ದೊಡ್ಡ ಬ್ಯಾಲೆನ್ಸ್. ಯಾಕೆ ನೋಡಿ, ರಬಾಡ ಅಂತ ಆಟಗಾರರಿಗೆ ತುಂಬಾ ಈಸಿಯಾಗಿ ಸ್ಕೋರ್ಗಳನ್ನು ಹೊಡೆದಾಗ ವಿರಾಟ್ ಕೊಹ್ಲಿನೇ ಅಲ್ಲಿ ನಿಂತ್ಕೊಂಡು ಸಂಭ್ರಮಿಸ್ತಾರೆ. ಅಂದ್ರೆ ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಮಾಡಿದ್ದಾರೆ ಅವ್ರ ಬ್ಯಾಟಿಂಗ್ ಅಲ್ಲಿ. ಹಾಗಾಗಿ ನನಗನ್ಸುತ್ತೆ ಕೊಹ್ಲಿನ ಕಟ್ಟಿ ಹಾಕೋದು ಈ ಫೈನಲ್ ಅಂತ ಬಂದಾಗ, ಸೆಮಿಫೈನಲ್ ಅಂತ ಬಂದಾಗ ತುಂಬಾ ಕಷ್ಟ ಇದೆ. ಹಾ, ಒಬ್ಬ ಕಾಲರ್ ವೇಟ್ ಮಾಡ್ತೀರಿ, ಕ್ರಿಕೆಟ್ ಅಭಿಮಾನಿ, ಮಾತಾಡ್ಸ್ತಾ ಹೋಗೋಣ. ಹೆಲೋ, ನಮಸ್ಕಾರ. ನಮಸ್ತೆ ಮ್ಯಾಮ್. ತಮ್ಮ ಹೆಸರು? ನನ್ನ ಹೆಸರು ಚಿದಾನಂದ್ ಅಂತ. ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ನನ್ನ ಹೆಸರು ಚಿದಾನಂದ್ ಅಂತಂದು ರಾಣಿಮಂದಿರದಿಂದ ಮಾತಾಡ್ತೀನಿ. ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಈಗ ಕೇಳಿಸ್ತಾ ಇದೆ ಮ್ಯಾಮ್? ತಮ್ಮ ಹೆಸರು ತಿಳಿಸಿ. ಚಿದಾನಂದ್. ಎಲ್ಲಿಂದ ಕರೆ ಮಾಡ್ತಿರೋದು? ರಾಣಿಮಂದಿರದಿಂದ ಮಾತಾಡ್ತಾ ಇದ್ದ ಮೇಡಮ್. ನಾಳೆ RCB ಫೈನಲ್ ಮ್ಯಾಚ್ ಆಡ್ತಾ ಇದೆ ಗುಜರಾತ್ ವಿರುದ್ಧ. 18ನೇ ಸೀಸನ್ ಅಲ್ಲಿ ಕಪ್ ಗೆದ್ದಿದ್ವಿ, 19ನೇ ಸೀಸನ್ ಅಲ್ಲೂ ನಾವು ಕಪ್ ಗೆಲ್ತೀವಿ ಅಂತ ನಿಮ್ಗೆ ಅನ್ಸುತ್ತಾ? ಕಪ್ ಗೆಲ್ಲುತ್ತೇವೆ ಅಂತ ಅನಿಸುತ್ತೆ ಮೇಡಮ್. ಆದ್ರೆ ಇನ್ನೊಂದು ಆಕ್ಚುಲಿ ಅಂಪೈರ್ದ ಪ್ರಾಬ್ಲಮ್ ಮೇಡಮ್. ಅಂಪೈರ್ಗಳದ ಯಾವ ರೀತಿಯಾಗಿ ಹೇಳ್ತಿದ್ದೀರಾ? ಜೇಸನ್ ಹೋಲ್ಡರ್ ಕ್ಯಾಚ್ ಸರಿ ಇಲ್ಲದೆ ಇದ್ರು ಸಹ ಅವ್ನು ಔಟ್ ಕೊಟ್ಟರು ನಮ್ಮ ಪಾಕಿಸ್ತಾನ ಅವರಿಗೆ. ಆ ತರ ಇನ್ನು ಮತ್ತೆ ಅದೇ ತರ ಅಂಪೈರ್ಗಳನ್ನ ಅಂಪೈರಿಂಗ್ ಮಾಡ್ತಾರೆ ಅನ್ನೋ ಒಂದು ಇದೆ ಔಟ್ ಇಷ್ಟ ಮೇಡಮ್. ಈಗ ಯಾರೆಲ್ಲ ಚೆನ್ನಾಗಿ ಆಡ್ಬೋದು ಅನ್ಸುತ್ತೆ ನಾಳೆ ನಿಮ್ಗೆ? ನಾಳೆ ಆಲ್ಮೋಸ್ಟ್ ನಮ್ಮಲ್ಲಿ ಏನಪ್ಪಾ ಅಂದ್ರೆ ಒಂದು ಒಳ್ಳೆ ಬ್ಯಾಟ್ಸ್ಮನ್ ಲೈನ್ ಚೆನ್ನಾಗಿದೆ, ಬೌಲಿಂಗ್ ಚೆನ್ನಾಗಿದೆ. ಸೊ ಬೌಲಿಂಗ್ ನ ಸ್ವಲ್ಪ ಎರ್ಕಸ್ ಜಾಸ್ತಿ ಆಗ್ಬೇಕು ಅನ್ನಿಸುತ್ತೆ. ನಾಳೆ ನಮ್ಗೆ GT ಅಲ್ಲಿ ಯಾರು ತುಂಬಾ ಸ್ವಲ್ಪ ಟಫ್ ಅನ್ನಿಸ್ತಾರೆ ನಿಮ್ಗೆ? GT ಮೇಡಮ್ ಹೆಂಗಿದೆ ಕ್ರಿಕೆಟ್ ಅಂದ್ರೆ ಯಾವತ್ತು ಏನಾಗುತ್ತೆ ಅಂತ ಹೇಳಕ್ ಆಗ್ತದೆ ಅಂತ ಹೇಳುವ. ಯಾಕಂದ್ರೆ ಒಂದು ಒಳ್ಳೆ ಸ್ಟ್ರಾಂಗ್ ಟೀಮ್ 76 ಆಲ್ಔಟ್ ಆದ್ರೆ ನೀವು ನೋಡ್ತೀವಿ. ಆತರ ಇರುವಾಗ ನಾವು ಯಾರು ಆಡ್ತಾರ ಯಾರು ಆಡೋದಂತ ಹೇಳಕ್ಕೂ ಆಗೋದಿಲ್ಲ. ಈ ನಮ್ಮಲ್ಲೇ ಲಾಸ್ಟ್ ಟೈಮಲ್ಲಿ ಆಡುವಾಗ ಇವರು ಟೀಮ್ ಡೇವಿಡ್ 5 ರನ್ಗೆ ಔಟ್ ಆದ್ರು. ಆತರ ಇರೋ ಕ್ರಿಕೆಟ್ ಅನ್ನು ಯಾವತ್ತೂ ನಾವು ಪ್ರೆಡಿಕ್ಷನ್ ಮಾಡಕ್ ಆಗೋದಿಲ್ಲ ಮೇಡಮ್. ಬಟ್ RCB ಗೆಲ್ಲುತ್ತೆ ಅಂತ ಒಂದು ಗ್ಯಾರಂಟಿ ಇದೆ ಮೇಡಮ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಸರ್. ಹಾಗೆ ಈಗ ಸಾಯಿ ಸುದರ್ಶನ್ ಅವ್ರದ್ದು ಏನ್ ಪ್ರಾಬ್ಲಮ್ ಆಗ್ತಿದೆ ಅಂತ ನೀವು ಗೊತ್ತಾಗ್ತಾ ಇಲ್ಲ. ಕಂಟಿನ್ಯೂಸ್ ಆಗಿ ಮೊನ್ನೆ ನಮ್ಮ ಜೊತೆ ಮ್ಯಾಚ್ ಇದ್ದಾಗ್ಲೂ ಸೇಮ್ ಹಾಗೆ ಔಟ್ ಆದ್ರು. ನಿನ್ನೆ ಕೂಡ ಅವರ ಬ್ಯಾಟಿಂದನೇ ವಿಕೆಟ್ಗೆ ಟಚ್ ಮಾಡ್ಕೊಂಡು 2 ಸರಿ ಔಟ್ ಆಗಿದ್ದಾರೆ. ಇದು 3ನೇ ಬಾರಿ ಅನ್ನುವಂಥ ಮಾಹಿತಿ ಕೂಡ ಇದೆ. ಇದು ಅವ್ರಿಗೆ ಏನ್ ಸಮಸ್ಯೆ ಆಗ್ತಿದೆ? ಅವ್ರಿಗೆ ಇವಾಗ ಟ್ರೋಲ್ಗಳು ಕೂಡ ಕೇಳ್ತಾ ಇದೀವಿ. ನೆಕ್ಸ್ಟ್ ಟೈಮ್ ಮ್ಯಾಚ್ಗೆ ಫೈನಲಿಗೆ ಬರುವಾಗ ಅವ್ರಿಗೆ ಕೈಗೆ ಗಮ್ ಟೇಪ್ ಹಾಕಿ ಬ್ಯಾಟ್ನ ಕೈಗೆ ಅಂಟಿಸ್ಬಿಟ್ಟು ಕಳಿಸ್ಬೇಕು, ಆ ರೀತಿಯಾಗಿ ಆಗ್ತಿದೆ. ಇದ್ರ ಬಗ್ಗೆ ಹೇಳೋದಾದ್ರೆ ಈ ರಿಷಬ್ ಪಂತ್ ಕೂಡ ಹಾಗೆ ಮಾಡ್ತಾ ಇದ್ರು. ಬ್ಯಾಟ್ನ 6 ಹೊಡಿಬೇಕಾದ್ರೆ ಬಿಡ್ತಾ ಇದ್ರು, ಬಟ್ ಅವ್ರು ವಿಕೆಟಿಗೆ ಬಿಡ್ತಾ ಇರಲಿಲ್ಲ. ಒಂದು ಕಂಟಿನ್ಯೂಸ್ ಆಗಿ ಆಡಿದ ಮೇಲೆ ಅವರು ಗ್ಲೌಸ್ನ ಚೇಂಜ್ ಮಾಡ್ಕೋಬೇಕು, ಅದು ಒಂದು ಬೆಟರ್ ಪಾಯಿಂಟ್. ಯಾಕಂದ್ರೆ ವೆಟ್ ಆಗಿ ಮೇ ಬಿ ಅವ್ರ ಕೈ ಜಾರ್ತಾ ಇದೆಯೋ ಗೊತ್ತಿಲ್ಲ. ಒಂದು ಶಾರ್ಟ್ ನ ಟೈಮಿಂಗ್ಸ್ ಮೇಲೆ ಮೇಂಟೈನ್ ಮಾಡ್ತಾ ಇರ್ತಾರೆ. ಅವಾಗ ಮೇ ಬಿ ಹ್ಯಾಂಡ್ ಮೂವ್ ಆದಾಗ ಅಲ್ಲಿ ಗ್ರಿಪ್ ಇಲ್ದೇನೆ ಬಿದ್ದೋಗ್ತಿದೆ ಅನ್ನೋದು ಮಾತ್ರ ಹೇಳಬೇಕಾಗುತ್ತೆ. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ನೀವು ಹೇಳಿದಾಗ ಆದಾಗ ಅದು ಕಾಕತಾಳೀಯನೋ ಏನೋ ಗೊತ್ತಿಲ್ಲ, ಅವ್ರು ಟೀಕೆಗಳಿಗೂ ಒಳಗಾಗಬೇಕಾಗತ್ತೆ. ಮುಂದಿನ ಬಾರಿ ಅಂತ ಬಂದಾಗ ಒಂದು ಸಟನ್ ಓವರ್, ಒಂದು ಪವರ್ ಪ್ಲೇ ಆದ್ಮೇಲೆ ಹೇಗೂ ಟೈಮ್ ಔಟ್ ಅಂತ ಒಂದು ಮಾದರಿ ಇದ್ದೇ ಇದೆ. ಪ್ರತಿ ಟೈಮ್ ಔಟ್ ಅಲ್ಲಿ ಅವರು ನನ್ನ ಪ್ರಕಾರ ಹ್ಯಾಂಡ್ ಗ್ಲೌಸ್ ನ ಚೇಂಜ್ ಮಾಡ್ಕೊಳ್ಳೋದು ಬೆಟರ್. ಜೊತೆಗೆ ಒಬ್ಬ ಬ್ಯಾಟರ್ ಅಂತ ಬಂದಾಗ 24 ಗಂಟೆ ಅವನು ಕ್ರಿಕೆಟ್ ಪ್ರಾಕ್ಟೀಸ್ ಅಂತ ಬಂದಾಗನು ಕಿಟ್ ಜೊತೆಗೆ ಬ್ಯಾಟ್ ಜೊತೆಗೆ ಜೀವನ ನಡೆಸಿರ್ತಾನೆ. ಹಾಗಾಗಿ ಬ್ಯಾಟ್ ಗ್ರಿಪ್ ತುಂಬಾ ಇಂಪಾರ್ಟೆಂಟ್. ನಿಮಗೆ ಅದು 6 ಹೊಡಿಬೇಕಾದ್ರೂ ಅಷ್ಟೇ, ಪ್ಲೇಸ್ಮೆಂಟ್ ಮಾಡ್ಬೇಕಾದ್ರೂ ಅಷ್ಟೇ, ಬೌಂಡ್ರಿ ಆದ್ರೂ ಅಷ್ಟೇ, ಸ್ವಲ್ಪ ಸೇಕ್ ಆದ್ರೇನೆ ನಿಮ್ಗೆ ಅಥವಾ ಗ್ರಿಪ್ ಮಿಸ್ ಆದ್ರೇನೆ, ಬ್ಯಾಟ್ ತಿರುಗಿದ್ರೇನೆ 6 ಹೋಗಲ್ಲ, ಬೌಂಡ್ರಿ ಹೋಗಲ್ಲ, ಕ್ಯಾಚ್ ಆಗುತ್ತೆ. ಹಂಗಿರ್ಬೇಕಾದ್ರೆ ನೀವು ಒಂದು ಒಳ್ಳೆ ತಂಡ ನಿಮ್ಮ ನಿರೀಕ್ಷೆ ಇಟ್ಕೊಂಡಿದೆ, ಹೈಯೆಸ್ಟ್ ರನ್ ಗೆಟರ್ ಆಗುವ ಎಲ್ಲ ಆಪರ್ಚುನಿಟಿ ಇರುವಂತರು. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಪರ್ಪಲ್ ಕ್ಯಾಪ್ ಹೋಲ್ಡರ್ ಆದಂತ ಸಾಯಿ ಸುದರ್ಶನ್ ಈ ಮೈನಸ್ ನ ತಿದ್ಕೋಬೇಕು. ಯಾವ್ದೋ ಒಂದು ಶಾರ್ಟ್ ಸೆಲೆಕ್ಷನ್ ಮೇಲೆ ವೀಕ್ನೆಸ್ ಇದೆ, ಬೌಲರ್ ಆಟ ಆಡ್ತಿದ್ದಾರೆ ಅಂದ್ರೆ ಅದು ಒಂಥರ ಆಗತ್ತೆ. ಇದು ನಾವು ಬೇಕು ಅಂತಾನೆ ನನಗೆ ಸುಸ್ತಾಗಿದೆ, ಹೋಗಿ ಡಗೌಟ್ ಅಲ್ಲಿ ಕೂರ್ತೀನಿ ಅಂತ ಔಟ್ ಆದಂಗಿದೆ. ಹಾಗಾಗಿ ಇದು ಅವರ ವೈಯಕ್ತಿಕ ಮಿಸ್ಟೇಕ್. ಮೇ ಬಿ ಅದರಿಂದ ಅವ್ರು ಟೀಕೆಗೊಳಗಾಗಿದ್ರೆ ಅದನ್ನ ಬದಲಾವಣೆ ಮಾಡ್ಕೋಬೇಕು. ಮೇಜರ್ ಆಗಿ ನೋಡಿ, ಒಂದ್ ಸೈಡ್ ಅಲ್ಲಿ ಸಾಯಿ ಸುದರ್ಶನ್ ಇದ್ದಾರೆ, ನಾಟ್ ಔಟ್ ಆಗುವಂತ ಪ್ಲೇಯರ್. ಇನ್ 2 ಓವರ್ ಅಲ್ಲಿ ರಿಕ್ವೈರ್ಡ್ ರನ್ ರೇಟ್ ಉಂಟು, ಅದು 18 ಏನೋ ಪ್ಲಸ್ ಬೇಕಾಗತ್ತೆ. ಅದರ್ ಎಂಡ್ ಅಲ್ಲಿ ಬೌಲರ್ ಇದ್ದಾರೆ, ಮ್ಯಾಚ್ ಗೆಲ್ಸುವಂತ ನಿರೀಕ್ಷೆ ಇದೆ ಅನ್ನೋ ಟೈಮಲ್ಲಿ ಏನಾದ್ರು ಹೀಗಾದ್ರೆ ಏನಾಗುತ್ತೆ, ತಂಡಕ್ಕೆ ದೊಡ್ಡ ಹೊಡೆತ ಆಗುತ್ತೆ. ಅಥವಾ ಕ್ರೂಸಿಯಲ್ ಮೂಮೆಂಟ್ ಅಲ್ಲಿ, ಯಾಕಂದ್ರೆ ಬೌಲರ್ ಎಫರ್ಟ್ ಹಾಕ್ತಾ ಇರ್ತಾರೆ, ವಿಕೆಟೇ ಬಿದ್ದಿರಲ್ಲ. ನಿನ್ನೆನೆ ನೋಡಿ ತುಂಬಾ ಕಷ್ಟ ಪಡ್ತಾ ಇದ್ರು ವಿಕೆಟ್ ತೆಗೆಯಕ್ಕೆ. ಯಾಕಂದ್ರೆ ಇವರು 6 ಹೊಡಿಯೋರಲ್ಲ, ಮೇಲ್ ಹೋಗಿ ಕ್ಯಾಚ್ ಆಗಲ್ಲ, ಬರೀ ಬೌಂಡ್ರಿಗಳ ಮೇಲೆ ಇವರು ಒಂದು ಫೋಕಸ್ ಮಾಡೋದ್ರಿಂದ, ಗ್ಯಾಪ್ ಶಾಟ್ ಮೇಲೆ ಫೋಕಸ್ ಮಾಡೋದ್ರಿಂದ ಇವ್ರನ್ನ ಔಟ್ ಮಾಡೋದು ಕಷ್ಟ ಅಂತ ಇದ್ದವಾಗ ಇವ್ರು ತಗೊಬಂದು ಇವ್ರಾಗೆ ಔಟ್ ಆಗೋದಾಗ ಅದೊಂದು ಬೋನಸ್ ಕೊಟ್ಟಂಗೆ. ಅದನ್ನ ಅವರು ಒಂದು ಸರಿ ಮಾಡ್ಕೊಂಡ್ರೆ ವೈಯಕ್ತಿಕವಾಗಿ ಅವ್ರಿಗೂ ಮತ್ತು ಟೀಮಿಗೂ ಹೆಲ್ಪ್ ಆಗುತ್ತೆ. ಇನ್ನೊಂದು ಕಡೆ ನಾವು ಈ ಒಂದು ನರೇಂದ್ರ ಮೋದಿ ಸ್ಟೇಡಿಯಂ ಬಗ್ಗೆ ಮಾತನಾಡೋದಾದ್ರೆ,
ನಾವು ಹಿಂದಾಡಿದ್ದು ಧರ್ಮಶಾಲಾ ಗ್ರೌಂಡ್ ಚಿಕ್ಕದಿತ್ತು, ಮುಟ್ಟಿದ್ದೆಲ್ಲ 6 ಹೋಗ್ತಾ ಇತ್ತು. ಆ ಒಂದು ಕಂಡೀಷನ್ ಬೇರೆ ಆಗುತ್ತೆ. ಇನ್ನು ಇಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಂ ಅಂತ ಬಂದಾಗ ನಿಮಗೆ ದೊಡ್ಡ ಸ್ಟೇಡಿಯಂ ಇರೋದ್ರಿಂದ ನೀವು ಕ್ಯಾಪ್ಟನ್ಗೆ ಒಂದು ಚಾಲೆಂಜ್ ಇರುತ್ತೆ. ಟಾಸ್ ಗೆಲ್ಲಬೇಕು, ಟಾಸ್ ಗೆದ್ದಾಗ ನಾವು ಯಾವ ನಿರ್ಣಯಗಳನ್ನು ತೆಗೆದುಕೊಳ್ಬೇಕಾಗತ್ತೆ, ಟಾಸ್ ಗೆಲುವು ತುಂಬಾ ಮಹತ್ವ ಆಗುತ್ತೆ. ಜೊತೆಗೆ ಫೀಲ್ಡ್ ಸೆಟ್ ತುಂಬಾ ಮಹತ್ವ ಆಗುತ್ತೆ. ಸ್ಪಿನ್ನರ್ಗಳು ಇರೋದು ತುಂಬಾ ಪ್ಲಸ್ ಆಗುತ್ತೆ. ಯಾಕಂತ ಹೇಳಿದ್ರೆ ದೊಡ್ಡ ಗ್ರೌಂಡ್ ನಿಮಗೆ ಫೀಲ್ಡಿಂಗ್ ನ ಅಚ್ಚುಕಟ್ಟಾಗಿ ಸೆಟ್ ಮಾಡ್ಕೋಬೇಕು, ಕ್ಯಾಚ್ ಡ್ರಾಪ್ ಮಾಡಬಾರ್ದು. ಯಾಕಂದ್ರೆ ದೊಡ್ಡ ಗ್ರೌಂಡ್ ಅಲ್ಲಿ ನಿಮಗೆ ಎಲ್ಲಾ ಕಡೆ ಫೀಲ್ಡರ್ ನಿಲ್ಸಕ್ ಆಗಲ್ಲ. ತುಂಬಾ ಬಾಲ್ಗಳು ಏನು ನೋ ಮ್ಯಾನ್ಸ್ ಲ್ಯಾಂಡ್ ಅಲ್ಲಿ ಬೀಳ್ತಾನೆ ಇರುತ್ತೆ. ಹಾಗಾಗಿ ಫೀಲ್ಡ್ ಸೆಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಪಿಚ್ ಕಂಡೀಷನ್ ನೋಡಿ ನಾವು ಬೌಲಿಂಗ್ ಮತ್ತು ಫೀಲ್ಡಿಂಗ್ ನ ಸೆಟ್ ಮಾಡ್ಕೊಳ್ಳೋದು ಒಂದು. ಇನ್ನೊಂದ್ ಜೊತೆಗೆ ನಾವು ಟಾಸ್ ಸೋತೀವಿ ಅಂತ ಹೇಳಿದ್ರೆ ಟಾರ್ಗೆಟ್ ನ ಎಷ್ಟು ಸೆಟ್ ಮಾಡ್ಬೇಕಾಗತ್ತೆ. ಇವತ್ತಿಗೆ ನಾವು ನಿನ್ನೆನೆ ನೋಡಿದೀವಿ 200+ ಏನು ದೊಡ್ಡ ಟಾರ್ಗೆಟ್ ಜಿಟಿಗೆ ಅಂತದ್ನ ಈಸಿಯಾಗಿ ಚೇಸ್ ಮಾಡ್ತಾರೆ. ಅದ್ರಲ್ಲೂ ಕೂಡ ನಿನ್ನೆ ಶುಭ್ಮನ್ ಗಿಲ್ ಶಾಟ್ ಗಳನ್ನು ನೋಡಿದ್ರೆ ಒಬ್ಬ ಕ್ಲಾಸ್ ಪ್ಲೇಯರ್, ಆ ಒಂದು ಶಾರ್ಟ್ ಸೆಲೆಕ್ಷನ್ ಗಳು ಎಷ್ಟು ಚೆನ್ನಾಗಿತ್ತು ಅಂದ್ರೆ ಪರ್ಫೆಕ್ಟ್ ಆಗಿ ಆಡ್ತಾ ಇದ್ರು, ನಾನು ಮಿಸ್ಟೇಕೇ ಮಾಡಲ್ಲ ಅನ್ನೋ ರೀತಿ. ಜೊತೆಗೆ ಎದುರಾಳಿನ ಡಾಮಿನೇಟ್ ಮಾಡ್ಬಿಟ್ರು ಪವರ್ ಪ್ಲೇ ಇಂದಾನೆ. ಹಾಗಾಗಿ ಆ ತರ ಆಗದೇ ಇರೋ ತರ ನೋಡ್ಕೋಬೇಕು ಅಂತ ಹೇಳಿದ್ರೆ ಈ ಆಟಗಾರನ ನೀವು ಕ್ಯಾಚ್ ಮಿಸ್ ಮಾಡ್ಕೋತೀವಿ ಅನ್ನಕ್ಕಾಗಲ್ಲ. ಮೇಲ್ ಹೊಡೆಯೋದು ರೇರ್ ಇವ್ರಿಗೆ ಏನ್ ಮಾಡ್ಬೇಕು, ನಮ್ಮಲ್ಲಿರೋ ಒಂದೇ ಒಂದು ಬ್ರಹ್ಮಾಸ್ತ್ರ ಅಂದ್ರೆ ಸುನಿದೆ, ನಮ್ಗೆ ಭುವನೇಶ್ವರ್ ಕುಮಾರ್ ಇನ್ ಸ್ವಿಂಗು ಔಟ್ ಸ್ವಿಂಗ್ ಎರಡೂ ಮಾಡ್ತಾರೆ. ಮೇ ಬಿ ಇವರಿಬ್ಬರನ್ನ ಡಫಿ ಮತ್ತೆ ಭುವನೇಶ್ವರ್ನ ಹೆಜಲ್ವುಡ್ ನ ಇಟ್ಕೊಂಡು ಸ್ಲಿಪ್ ಅಲ್ಲಿ 2 ಸ್ಲಿಪ್ ಮೇಂಟೈನ್ ಮಾಡ್ಕೊಂಡು ಇವ್ರನ್ನ ಕ್ಯಾಚ್ ಎಬ್ಸಿ ಬೇಗ ಕಳಿಸ್ಬೇಕು. ಇದು ಪ್ಲಸ್. ಇವರಿಬ್ಬರು ಔಟ್ ಆದ್ರೂ ಪವರ್ ಪ್ಲೇ ಒಳಗಡೆ ಅಂತ ಹೇಳಿದಾಗ ಬಟ್ಲರ್ ಮೇಲೆ ಒತ್ತಡ ಬೀಳುತ್ತೆ. ಅದು ಚೇಜಿಂಗ್ ಆಗ್ಲಿ ಮೊದಲು ಬ್ಯಾಟಿಂಗ್ ಆಗ್ಲಿ. ಬಟ್ಲರ್ ವಿಕೆಟ್ ಅಂತ ಬಂದಾಗ ಮತ್ತೆ ಸಂಧು ಇರ್ಬೋದು, ನಮ್ಗೆ ಏನು ಸುಂದರ್ ಇರ್ಬೋದು, ಇವ್ರ ಮೇಲೆ ಹೆಚ್ಚಿನ ಒತ್ತಡ ಬೀಳುತ್ತೆ. ಅವರು ಒತ್ತಡವನ್ನ ನಿಭಾಯಿಸ್ಬಿಟ್ಟು ರನ್ ಕಲೆಕ್ಟ್ ಮಾಡೋದು ನಾವು ರೇರ್ ಅವರನ್ನ ನೋಡಿರೋದು. ನಂತರ ಈ ಎಲ್ಲ ಜವಾಬ್ದಾರಿನ ಹೊತ್ತು ತಂಡವನ್ನ ಗೆಲ್ಸಿದ್ದೇನೆ ಇತ್ತೀಚೆಗೆ ನಮಗೆ ಹೋಲ್ಡರ್ ಕಮ್ ಬ್ಯಾಕ್ ಮಾಡ್ಬೇಕು. ಯಾಕಂದ್ರೆ ಅವರು 7 ಅಡಿ ಆಟಗಾರ, ಅವರು ಬಗ್ಗೆದ್ರೇನೆ ಬೌಂಡ್ರಿ ಹೋಗ್ಬಿಡುತ್ತೆ. ಜೊತೆಗೆ ಬೌಲಿಂಗು ಅವ್ರ ಹೈಟ್ ನ ಯೂಸ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಆಡ್ತಾರೆ. ಜೊತೆಗೆ ಅವರ ದೇಶದ ಪರವಾಗಿ ಕ್ಯಾಪ್ಟನ್ ಆಗಿ ತಂಡವನ್ನ ಮುನ್ನಡೆಸಿದರು. ಹಾಗೆ ಕ್ಯಾಪ್ಟನ್ ಮಟೀರಿಯಲ್, ಹಾಗಾಗಿ ಅವರಿಗೆ ಸಿಚುಯೇಷನ್ ಅರ್ಥ ಮಾಡ್ಕೊಳ್ಳುವಂತ ಎಬಿಲಿಟಿ ಇದೆ. ಹಾಗೇನೆ ಅವರು ಮೆಚೂರ್ಡ್ ಪ್ಲೇಯರ್. ಈ ಎಲ್ಲ ಲೆಕ್ಕಾಚಾರ ಮಾಡಿದಾಗ ಅವ್ರಿಗೆ ಸ್ಟ್ರೆಂತ್. ಇನ್ನೊಂದ್ ಕಡೆಗೆ ನಾವು ರಶೀದ್ ಖಾನ್ ಅಂತ ಬಂದಾಗ ವಿಕೆಟ್ ಬೀಳದೆ ಹೋದ್ರು ಡಾಟ್ ಬಾಲ್ ಹಾಕ್ತಾರೆ. ನಾವು ಡಾಟ್ ಬಾಲ್ ಗಳನ್ನು ಕೊಡದೆ ಸ್ಕ್ರೀಸ್ ರೊಟೇಟ್ ಮಾಡೋ ಪ್ರಯತ್ನ ಮಾಡಬೇಕು. ಡಾಟ್ ಬಾಲ್ ನ ಅತ್ಯಧಿಕ ಸಂಖ್ಯೆಯಲ್ಲಿ ಹಾಕಿದ್ರಲ್ಲಿ ಈಗ ಮುಂಚೂಣಿಯಲ್ಲಿ ಇರೋದೇ ಅವರಿಬ್ರು. ಯಾರು ಅಂತ ಹೇಳಿದ್ರೆ ಒಂದು ಸಿರಾಜ್ ಇದ್ರೆ ಇನ್ನೊಂದ್ ಕಡೆಗೆ ರಬಾಡ ಇದ್ದಾರೆ. ಡಾಟ್ ಬಾಲ್ ಹೆಚ್ಚು ಹಾಕಿದಾಗ 15-20 ಡಾಟ್ ಬಾಲ್ ಬಂತು ಅಥವಾ 30 ಡಾಟ್ ಬಾಲ್ ಬಂತು ಈ ತರ ಅಂದಾಗ 5-6 ಓವರ್ ಡಾಟ್ ಬಾಲ್ ಅಲ್ಲಿ ಹೋಗ್ಬಿಡುತ್ತೆ. ಹಾಗಾಗಿ ಡಾಟ್ ಬಾಲ್ ಕಮ್ಮಿ ಮಾಡಬೇಕು. ಜೊತೆಗೆ ನಾವು ಸ್ಕ್ರೀಸ್ ಕೊಹ್ಲಿಯ ಫಾರ್ಮೇಟೇ ಅದು, ತಂತ್ರನೇ ಅದು. ಅವ್ರು ಯಾವಾಗೂ ಸ್ಕ್ರೀಜ್ ರೊಟೇಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ಸ್ಕ್ರೀಜ್ ರೊಟೇಟ್ ಕಡೆ ಮೊರೆ ಹೋಗ್ಬೇಕು, ಜವಾಬ್ದಾರಿಯುತವಾಗಿ ಆಡ್ಬೇಕು. ಫೀಲ್ಡಿಂಗ್ ಅಂತ ಬಂದಾಗ ಯಾವುದೇ ಕಾರಣಕ್ಕೂ ಅಪರ್ಚುನಿಟಿನ ಮಿಸ್ ಮಾಡ್ಕೊಂಡ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಬೌಲರ್ದು. ಇನ್ನೊಂದ್ ಕಡೆಗೆ ಹೆಜಲ್ವುಡ್ ಹೇಳಿ ಕೇಳಿ ದುಬಾರಿ ಆಗ್ತಾರೆ, ಯಾವುದೇ ಕಾರಣಕ್ಕೂ ದುಬಾರಿ ಆಗಬಾರ್ದು. ಮತ್ತೊಮ್ಮೆ ಕಪ್ಪು ತೆಗೆದುಕೊಳ್ಳಿಕ್ಕೆ ಎಂತ ತಂಡ ಬೇಕು, ಒಂದು ಚಾಂಪಿಯನ್ ತಂಡ ಹೇಗಿರ್ಬೇಕು ಅನ್ನೋದನ್ನ ನಾವು ಈ ಚೆನ್ನೈ ತಂಡದ ಆಟಗಾರರೇ ಮಾತನಾಡ್ತಾರೆ. ನಮ್ಮ ಅಶ್ವಿನ್ ಹೊಗಳ್ತಾನೆ ಇರ್ತಾರೆ ಯಾವಾಗ RCB ಅಂದ್ರೆ ಯಾಕಿದೆ ಅಂತ ಹೇಳಿದ್ರೆ, ಯಾರನ್ನ ಔಟ್ ಮಾಡಿದ್ಮೇಲೆ ಇನ್ ಯಾರು ಬರ್ತಾರೆ ಅಂತ ಯೋಚನೆ ಮಾಡಂಗಿಲ್ಲ, ಹೆಂಗ್ ಔಟ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕು. ಒಬ್ಬರಾದ್ಮೇಲೆ ಒಬ್ರು ಫಾರ್ಮ್ ಅಲ್ಲಿರೋ ಆಟಗಾರನೇ ನಿಮಗೆ ಎಂಡ್ವರೆಗೂ 7ನೇ ಕ್ರಮಾಂಕ 8ನೇ ಕ್ರಮಾಂಕದವರೆಗೂ ಬ್ಯಾಟ್ಸ್ಮನ್ ಇದ್ದಾಗ, ನೀವು ರಸಿಕ್ದಾರ್ ಭುವನೇಶ್ವರ್ ಕುಮಾರ್ ಆಲ್ಸೋ ಫಸ್ಟ್ ಕ್ಲಾಸ್ ಅಲ್ಲಿ ಒಳ್ಳೆ ಕ್ರಿಕೆಟ್ ಆಡಿದಂತವರು, ಅದಕ್ಕೆ ಚೆನ್ನಾಗಿ ಗೊತ್ತಿದೆ, ಒಳ್ಳೆ 6 ಹೊಡೆದು ವಿನ್ ಮಾಡಿಸಿದ್ದಾರೆ ಭುವನೇಶ್ವರ್. ಹಾಗಾಗಿ ಎಲ್ಲಾ ಬ್ಯಾಟ್ಸ್ಮನ್ ಗಳು ಹೊಂದಿರುವ ಆಲ್ರೌಂಡರ್ ತಂಡವನ್ನ ಹೇಗೆ ನಾವು ಕಟ್ಟಾಕ್ಬೇಕು ಅಂತ ಚಿಂತೆ ನಮ್ಕಿನ್ನ ಹೆಚ್ಚಾಗಿ ಜಿಟಿಗಿದೆ. ನಾವು ತಪ್ಪುಗಳನ್ನ ಕಮ್ಮಿ ಮಾಡಿದ್ರೆ ಹಾಲಿ ಚಾಂಪಿಯನ್ ಏನಿದಾರಲ್ಲ ಮತ್ತೊಮ್ಮೆ ಚಾಂಪಿಯನ್ ಆಗಿ ಕಪ್ಪು ಬರ ಇತ್ತು ನಮಗೆ 18 ವರ್ಷ, ಎಷ್ಟು ಕಾದು ಎಷ್ಟು ಟೀಕೆ ಒಳಗಾಗಿದ್ದೀವಿ. ಈಗ ಕಪ್ ಏನ್ ಬೇಡಪ್ಪ, ಕಪ್ ಹೋದ್ರು ಹೋಗ್ಲಿ, ಎಂತ ಪ್ರದರ್ಶನ ಕೊಡ್ತಾರೆ ಅಂತ ನಮ್ಮ ಸ್ನೇಹಿತರೆ ಮಾತಾಡ್ತಾರೆ ಇವಾಗ. ಹಾಗಾಗಿ RCB ನ ಶತ್ರುಗಳೇ ಹೊಗಳುವಂತಾಗ್ಬಿಟ್ಟಿದೆ ಈಗ. ಹಾಗಾಗಿ RCBಗೆ ಕಪ್ಪು ಬಂದ್ ಹೋಗಿದೆ ನನ್ನ ಪ್ರಕಾರ. ಹಾಗೆ ಈ ಸರಿ ಟೀಮ್ ನಾವು ನೋಡಿದ್ವಿ, ತುಂಬಾ ವ್ಯತ್ಯಾಸ ಇತ್ತು. ಈ ಒಂದೇ ಸೀಸನ್ ಅಲ್ಲಿ ಕೆಲವೊಂದಿಷ್ಟು ಜನರನ್ನ ಇನ್ ಮಾಡಿದ್ರು, ಔಟ್ ಮಾಡಿದ್ರು, ರಿಪ್ಲೇಸ್ ಗಳನ್ನ ಮಾಡಿದ್ರು, ಅವ್ರ ಜಾಗಕ್ಕೆ ಬೇರೆಯವ್ರನ್ನ ತಂದು ಕೂರಿಸಿದ್ರು. ಯಾಕೆ ಅಂತಂದ್ರೆ ಇಲ್ಲಿ ಅಭಿಮಾನಿಗಳು ಕೂಡ ಬೇಡಿಕೆ ಇಡ್ತಾ ಇದ್ರು, ಟೀಮ್ ಅಲ್ಲಿ ಕೂಡ ವ್ಯತ್ಯಾಸ ಆಗ್ತಾ ಇತ್ತು. ಸ್ಟಾರ್ಟಿಂಗ್ ಓಪನರ್ಸ್ ಅಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಆಯ್ತು. ಇಂಗ್ಲೆಂಡ್ ನ ಪ್ಲೇಯರ್ ಬೆತ್ತಲ್ ಅವ್ರನ್ನ ಕರೆಸಬೇಕು, ಅಲ್ಲಿ ಆಡಿಸ್ಬೇಕು ಅಂತ ಹೇಳಿ ಮನವಿ ಮಾಡಿದ್ರು. ಆದ್ರೆ ಬೆತ್ತಲ್ ಅವ್ರನ್ನ ಕರೆಸಿ ಆಡಿಸಿದಾಗ ಅವರು ಸತತವಾಗಿ ಅಂತದ್ದೇನು ಪ್ರದರ್ಶನ ಕೊಡೋದಿಲ್ಲ. ಆಗ ಅವ್ರ ಬದಲಿಗೆ ಇಲ್ಲಿ ಇವ್ರು ಬರ್ತಾರೆ, ವೆಂಕಟೇಶ್ ಬರ್ತಾರೆ, ಅವರು ಬಂದು ಒಳ್ಳೆ ಪ್ರದರ್ಶನವನ್ನ ಕೊಡ್ತಾರೆ. ಆದ್ರೆ ತುಂಬಾ ದೊಡ್ಡ ಮೊತ್ತದ ಏನು ಕಲೆ ಹಾಕೋದಿಲ್ಲ ಅವರು. ಆದ್ರೂ ಕೂಡ ಇಲ್ಲಿ ನಮ್ಮ ಬೇಡಿಕೆ ಹಾಗೆ ಮ್ಯಾನೇಜ್ಮೆಂಟ್ ಅಲ್ಲಿ ಕೆಲವೊಂದಿಷ್ಟು ಚರ್ಚೆ ಏನಾಗ್ತಿರೋದು ಅಂತಂದ್ರೆ ಆ ಪ್ಲೇಯರ್ಸ್ಗಳಿರಲಿ, ಬಟ್ ಆರ್ಡರ್ ಚೇಂಜ್ ಮಾಡಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ವೆಂಕಟೇಶ್ ಅಯ್ಯರ್ ಇರಲಿ, ಅವರನ್ನ ಮಿಡ್ಲ್ ಆರ್ಡರ್ ಅಲ್ಲಿ ಹಾಕಿ, ಸ್ಟಾರ್ಟಿಂಗ್ ಅಲ್ಲಿ ಸಾಲ್ಟ್ ಅವರನ್ನ
ಪ್ಲೇ ಮಾಡಿಸಿ ಅನ್ನುವಂಥ ಮನವಿಗಳು. ಹಾಗೆ ಬೌಲರ್ಸ್ಗಳಲ್ಲೂ ಕೆಲವೊಂದಿಷ್ಟು ವ್ಯತ್ಯಾಸ ಆಗಬೇಕು. ಜೆಕೋಬ್ ಡಫಿ ಅವರು ಲಾಸ್ಟ್ ಮ್ಯಾಚಲ್ಲಿ ಯಾವ ರೀತಿಯಾಗಿ 3 ವಿಕೆಟ್ಗಳನ್ನ ತೆಗೆದಿದ್ದಾರೆ, ಹೌದು. ಹಾಗಾಗಿ ಅವರನ್ನ ಇನ್ ಮಾಡಬೇಕು ಅನ್ನೋದು ಕೂಡ ಈಗ ಚರ್ಚೆ ಆಗ್ತಿರುವಂಥದ್ದು. ಹಾಗಾಗಿ ಫೈನಲ್ ಆಗಿ ಈಗ ಸ್ಟಾರ್ಟಿಂಗು, ಮಿಡಲ್ ಆರ್ಡರ್ ಮತ್ತೆ ಬೌಲರ್ಸ್ ಎಲ್ಲವನ್ನ ನೋಡಿದ್ರೆ ತಂಡ ಹೇಗಿರ್ಬೇಕು ಅನ್ಸುತ್ತೆ ನಿಮಗೆ? ನಿಜ, ತಂಡದಲ್ಲಿ RCB ದೊಡ್ಡ ಬದಲಾವಣೆಯನ್ನ ಸುನಿಧಿ ಯಾವತ್ತೂ ಮಾಡಿಲ್ಲ, ಮಾಡಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ರು ಮಾಡಲ್ಲ. ಅದಕ್ಕೆ ನೀವು ಶಪರ್ಡ್ ನಾಚೇಡಿ, ಜಿತೇಶ್ ನಾಚೇಡಿ ಅಂತ ಅಭಿಮಾನಿಗಳು ಹೇಳ್ಬೋದು ವಿನ ಅವ್ರ ಮೇಲೆ ತಂಡ ಒಂದು ನಂಬಿಕೆಯನ್ನು ಇಟ್ಕೊಂಡಿದೆ. ಅವ್ರ ಅಂತ ಟೈಮಲ್ಲಿ ಪ್ರದರ್ಶನ ಮಾಡಿದ್ದಾರೆ, ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಇನ್ನೊಂದ್ ಕಡೆಗೆ ನೀವು ವೆಂಕಟೇಶ್ ಅಯ್ಯರ್ ಬಗ್ಗೆ ಹೇಳ್ತಾ ಇದ್ರಿ. ವೆಂಕಟೇಶ್ ಅಯ್ಯರ್ನ ಓಪನಿಂಗ್ ಆಡಿಸ್ಲೇಬೇಕು ಅನ್ನೋಕ್ಕಿಂತ ಅಲ್ಲಿ ನಮಗೆ ಸಾಲ್ಟ್ ಫಿಟ್ ಇಲ್ಲ ಅನ್ನೋ ಕಾರಣಕ್ಕೆ ಆಡಿಸ್ಲಿಲ್ಲ ವಿನ, ಸಾಲ್ಟ್ ಬಂದ್ರೆ ಪ್ರಥಮ ಆದ್ಯತೆ ಸಾಲ್ಟ್ ಇರುತ್ತೆ. ನಂತರ ವೆಂಕಟೇಶ್ ಅಯ್ಯರ್ ಅಂತ ಹೇಳಿದ್ರೆ ನಿಮಗೆ ಈಕ್ವಲ್ಸ್ KL ರಾಹುಲ್ ತರ ನಿಮಗೆ ಓಪನಿಂಗ್ ಆಡ್ತಾರೆ, ಮಿಡ್ಲ್ ಆರ್ಡರ್ ಆಡ್ತಾರೆ, ಫಿನಿಶರ್ ಆಗಿ ಕೂಡ ಆಡ್ತಾರೆ. ನಾವ್ ಈಗೂ ಆಡಿಸ್ ನೋಡಿದೀವಿ ಕೂಡ. ಇನ್ನ ಸಾಲ್ಟ್ ಬಂದ್ರೆ ನಿಮಗೆ ಸಾಲ್ಟ್ 100% ಅವರು ಫಿಟ್ ಆಗಿದ್ದಾರೆ ಅನ್ನೋದಾದ್ರೆ ಖಂಡಿತ ಅವ್ರನ್ನ ಓಪನಿಂಗ್ ಆಡಿಸ್ತಾರೆ. ನಂತರದ ಪ್ಲೇಸ್ ಅಲ್ಲಿ ವೆಂಕಟೇಶ್ ಅಯ್ಯರ್ನ ಇನ್ ಮಾಡ್ಕೋತಾರೆ, ಯಾಕಂದ್ರೆ ಒಳ್ಳೆ ಲಯದಲ್ಲಿ ಇದ್ದಾರೆ, ಫೀಲ್ಡಿಂಗು ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಇಂಪ್ಯಾಕ್ಟ್ ಆಗಿ ನಾವು ಮೊನ್ನೆ ತಗೊಂಡಿದ್ದೆ, ಯಾರನ್ನ ತಗೊಂಡಿದ್ದು, ಶಪರ್ಡ್ ನ ತಗೊಂಡಿದ್ದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಯಾಕೆ ತಗೊಂಡ್ರು ಅಂತ ಹೇಳಿದ್ರೆ ಒಂದ್ ವೇಳೆ ಚೇಂಜಿಂಗ್ ಅಂತ ಬಂದಾಗ ಬೇಕಾಗುತ್ತೆ ಒಬ್ಬ ಬದಲಿ ಬ್ಯಾಟ್ಸ್ಮನ್ ಇರಬೇಕು ಅಂತ. ಮೊನ್ನೆಯ ಈ ಸೇಮ್ ತಂಡವನ್ನ ಇಳಿಸಿದ್ರು ಕೂಡ ನಮ್ದೇನಾದ್ರೂ ಮೊದಲು ಬ್ಯಾಟಿಂಗ್ ಆದ್ರೆ ಸಾಲ್ಟ್ ನ ಆಡಿಸ್ಕೊಂಡು ಇಂಪ್ಯಾಕ್ಟ್ ಆಗಿ ಒಬ್ಬ ಬೌಲರ್ನ ಮತ್ತೆ ಡಫಿನ ನಾವು ಇಂಪ್ಯಾಕ್ಟ್ ಆಗಿ ತಗೊಳ್ಳೋ ಚಾನ್ಸಸ್ ಇರುತ್ತೆ. ಆ ತರ ಕೂಡ ಮಾಡ್ಬೋದು. ಮೇ ಬಿ ನನಗನ್ಸುತ್ತೆ ಡಫಿ ಬೌಲಿಂಗ್ ಅಲ್ಲಿ ಇರಬೇಕು. ಹೆಜಲ್ವುಡ್ ದುಬಾರಿ ಆಗ್ತಾರೆ, ದುಬಾರಿ ಆಗದೆ ನೋಡ್ಕೋಬೇಕಂತ ಹೇಳಿದ್ರೆ ಡಫಿ ತುಂಬಾ ಅಟ್ಯಾಕಿಂಗ್ ಬೌಲಿಂಗ್ ಮಾಡ್ತಾರೆ. ಹಾಗಾಗಿ ಡಫಿ ಇರಬೇಕು. ಡಫಿ ಜೊತೆಗೆ ಸಾಲ್ಟ್ ಫಿಟ್ ಆದ್ರೆ ಇರೋ ಹಾಗೆ ಮ್ಯಾನೇಜ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಇರುವುದ್ರಲ್ಲೇನೆ ಮ್ಯಾನೇಜ್ ಮಾಡೋದು 100% RCB ನನ್ನ ಪ್ರಕಾರ ಒಳ್ಳೇದು. ಬದಲಾವಣೆ ಅಂತ ದೊಡ್ಡದು ಬದಲಾವಣೆ ಮಾಡ್ಲಿಕ್ಕೆ ಆಪ್ಷನ್ ಇಲ್ಲ ಸೊನ್ನಿದಲ್ಲಿ. ಹಾಗೆ ಸರ್, ಈಗ ನಾವು ಆಗಲೇ ಸ್ಟೇಡಿಯಂ ಬಗ್ಗೆ ಮಾತಾಡ್ತಾ ಇದ್ರಿ. ಅಹಮದಾಬಾದ್ನಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಂ ಎಷ್ಟು ಬೃಹತ್ ಆದಂಥ ಒಂದು ಸ್ಟೇಡಿಯಂ ಅದು. ಅಲ್ಲಿ ಈಗ ಪ್ರಶ್ನೆ ಇರೋದು, ಲಾಸ್ಟ್ ಟೈಮ್ ನಾವು ಚೇಸಿಂಗ್ ಯಾರು ತಗೊಳ್ತಾರೆ ಅವರೇ ವಿನ್ ಆಗೋದು ಅನ್ನೋದು ಒಂದು ವಾಡಿಕೆ ಬಂದ್ಬಿಟ್ಟಿದೆ, ಯಾಕಂದ್ರೆ ಅದೇ ಆಗಿರೋದು. ಬಟ್ ಲಾಸ್ಟ್ ಟೈಮು GT ವರ್ಸಸ್ RCB ಮ್ಯಾಚ್ ನಡೆದಾಗಲೂ ಕೂಡ RCB ಹೆಂಗೆ ತಗೊಂಡ್ರು ನಾವು ಆಡ್ತೀವಿ ಅನ್ನುವಂಥದ್ದು ಪ್ರೂವ್ ಮಾಡಿದ್ದಾರೆ. ಭರ್ಜರಿಯಾಗಿ ಒಳ್ಳೆ ಟಾರ್ಗೆಟ್ ಅನ್ನು ಕೊಟ್ಟರು, ಒಳ್ಳೆ ರೀತಿಯಾಗಿ ಆಟ ಆಡಿದ್ರು. ನಾಳೆ ಈ ಒಂದು ಚೇಸಿಂಗ್ ಅಥವಾ ಫಸ್ಟೇ ಬ್ಯಾಟಿಂಗ್ ಮಾಡಬೇಕಾ ಅನ್ನುವಂಥ ಪ್ರಶ್ನೆಗಳಿದೆ. ಈಗ ಎರಡನ್ನೂ ಅನಲೈಸ್ ಮಾಡಿದಾಗ ಯಾವುದು ಬೆಟರ್ ಅನ್ಸುತ್ತೆ ನಿಮಗೆ? ಒಂದು ಸಾಲಿಡ್ ತಂಡ ಮತ್ತು ಇನ್ಫಾರ್ಮ್ ಆಟಗಾರನೇ ಹೊಂದಿರೋ ತಂಡ ಇದ್ದಾಗ ನಾಯಕ ಒಂದು ವೇಳೆ ಟಾಸ್ ಸೋತ್ರೂ ಕೂಡ ನಾವು ಎದೆಗಾರಿಕೆಯಲ್ಲಿ ಒಂದಿಷ್ಟು ರನ್ ಕಲೆ ಆಗ್ತೀವಿ, ಬಿಗ್ ಮೊತ್ತದ ರನ್ ಕಲೆ ಆಗ್ತೀವಿ ಅಂತ ಆರಂಭದಿಂದ ಮೈಂಡ್ ಸೆಟ್ ಇಟ್ಕೊಂಡ್ ಬರ್ಬೇಕು ಅಂತ ಹೇಳಿದ್ರೆ ಫಾರ್ಮ್ ಅಲ್ಲಿ ಇರಬೇಕು. ಅದು RCB ತಂಡ ಇದೆ, ಹಾಗಾಗಿನೇ ಅದನ್ನ ಮಾಡಿ ತೋರಿಸ್ತಾರೆ. ಒಂದ್ ವೇಳೆ ಚೇಂಜಿಂಗ್ ಅಂತ ಬಂದ್ರು ಕೂಡ ಹೇಳಿ ಮಾಸ್ಟರ್ಸ್ ನೇ ಹೊಂದಿರೋ ತಂಡ. ಹಾಗಾಗಿ ನನ್ನ ಪ್ರಕಾರ ಚಿಂತೆ ಮಾಡ್ಬೇಕಾಗಿರೋದು RCB ಅಲ್ಲ, ಎದುರಾಳಿ ತಂಡ GT. ನಾವು ಪ್ಲಾನ್ ಮಾಡ್ಬೇಕಾಗಿರೋದು ಟಾಪ್ ಆರ್ಡರ್ 3ಗೆ ಪ್ಲಾನ್ ಮಾಡಿ ಇಬ್ಬರು ಒಳ್ಳೆ ಬೌಲರ್ಗಳಿಗೆ ನಾವು ಡಿಪೆಂಡ್ ಮಾಡ್ಕೊಂಡಿವಿ ಅಂತ ಹೇಳಿದ್ರೆ ಈಸಿಯಾಗಿ ಕಪ್ ಎತ್ಬೋದು. ಟಾಸ್ ನನ್ನ ಪ್ರಕಾರ RCB ಅಂತ ಫಾರ್ಮ್ ಅಲ್ಲಿ ಇರುವ ತಂಡಕ್ಕೆ ಮ್ಯಾಟ್ರೇ ಆಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಟಾಸ್ ಅನ್ನುವುದು ತಂಡದಲ್ಲಿ ಈಗ GT ಪ್ರಾಬ್ಲಮ್ ಆಗುತ್ತೆ. 3 ಜನ ಟಾಪ್ ಆರ್ಡರ್ ಹಾಗೇನೆ 3 ಜನ ಬೌಲರ್ ನ ನೆಚ್ಕೊಂಡಾಗ ಚೇಂಜಿಂಗ್ ಅಂತ ಬಂದಾಗ ನಾವು ಹೋದ್ಮೇಲೆ ಯಾರು ಫಿನಿಶ್ ಮಾಡೋರು ಯಾರು ಇರುತ್ತೆ. ಇಲ್ಲಿ ವಿರಾಟ್ ಕೊಹ್ಲಿ ಔಟ್ ಆದ್ರೂ ಯೋಚನೆ ಮಾಡದಿರೋ ಸಿಚುಯೇಷನ್ RCB ಗಿದೆ. ಅಂತಹ ಫಿನಿಶರ್ ಇರೋದ್ರಿಂದಾಗಿ ನಾವು ಒಂದು ವೇಳೆ ಟಾಸ್ ಗೆದ್ರೆ 100% ಚೇಂಜಿಂಗ್ ಮಾಸ್ಟರ್ ಇರುವಂತ ತಂಡ ನಿಜವಾಗೂ ಅವ್ರು ಚೇಂಜಿಂಗ್ ತಗೋತಾರೆ, ಅದ್ರಲ್ಲಿ ಏನ್ ಡೌಟ್ ಇಲ್ಲ. ವಿರಾಟ್ ಕೊಹ್ಲಿ ಯಾವತ್ತೆಲ್ಲ ಸೆಮಿಫೈನಲ್ ಫೈನಲ್ ಅಂತ ಪಂದ್ಯಗಳು ಬರ್ತಾವ ಟೊಂಕ ಕಟ್ಟಿ ಗೆಲ್ಸಿರೋದನ್ನ ನಾವು ಬೇಕಾದಷ್ಟು ಬಾರಿ ನೋಡಿವಿ. ಪಾಕಿಸ್ತಾನದಂತ ತಂಡವನ್ನ ಎಷ್ಟು 15% ಜಸ್ಟ್ ವಿನ್ನಿಂಗ್ ರೇಟ್ ಇದ್ದಿದ್ದು 75% ಕಿನ್ನ ಹೆಚ್ಚು ಪಾಕಿಸ್ತಾನಕ್ಕೆ ವಿನ್ನಿಂಗ್ ರೇಟ್ ಇದ್ದುವಂತ ತಂಡವನ್ನ ಕಂಪ್ಲೀಟ್ಲಿ 100% ವಿನ್ನಿಂಗ್ ಮೋಲ್ಡ್ ಮಾಡಿರುವ ಏಕೈಕ ಆಟಗಾರ ಅಂದ್ರೆ ಅದು ವಿರಾಟ್ ಕೊಹ್ಲಿ. ಹಾಗಾಗಿ ಅಂತಹ ಚೇಂಜಿಂಗ್ ಮಾಸ್ಟರ್ ಇರುವಂತ ತಂಡದಲ್ಲಿ ನೀವು ಚೇಂಜಿಂಗೇ ತಗೊಳ್ತಾರೆ. ಸಪೋಸ್ ಟಾಸ್ ಸೋತಿವಿ ಅಂತ ಹೇಳಿದ್ರು ಕೂಡ ಬಿಗ್ ಸ್ಕೋರ್ ಕಲೆ ಹಾಕುವಂತ ತಂಡ 15 ಓವರ್ ವರೆಗೂ ಒಂಚೂರು ವಿಕೆಟ್ ಉಳಿಸ್ಕೊಂಡ್ರೆ 15 ಓವರ್ನಿಂದ ನಂತರ ಇನ್ನು 5 ಓವರ್ ಅಲ್ಲಿ 100 ಚಿಲ್ಲರೆ ರನ್ ಕಲೆ ಹಾಕುವಂತ ಎಬಿಲಿಟಿ ಇದೆ. ಹಾಗಾಗಿ ನನ್ನ ಪ್ರಕಾರ ಯಾವುದೇ ಆದ್ರೂ ಕೂಡ ಈಗಿರುವ RCB ತಂಡದ ಲಯವನ್ನ ಕಟ್ಟಿ ಹಾಕಿ ಗೆಲ್ತೀನಿ ಅನ್ನೋದು GT ಒಂದು ಮಿರಾಕಲ್ಲೇ ಮಾಡಬೇಕಾಗತ್ತೆ. ಹಾಗೆ ಸರ್, ಪ್ರೇಮ್ ಸರ್, ಈ ಒಂದು IPL ಅಥವಾ ಕ್ರಿಕೆಟ್ ಅನ್ನೋ ವಿಷಯದಲ್ಲಿ ಬಂದಾಗ ಈಗ ಸದ್ಯದಲ್ಲಿ ಒಂದು ವರ್ಡ್ ಕೇಳಿ ಬರ್ತಾ ಇದೆ, ಏನು ಅಂತಂದ್ರೆ ಡ್ರೆಸ್ಸಿಂಗ್ ರೂಮ್ ಎನ್ವಿರಾನ್ಮೆಂಟ್. ನಮ್ಮ RCBಯಲ್ಲಿ ಡ್ರೆಸ್ಸಿಂಗ್ ರೂಮ್ ಎನ್ವಿರಾನ್ಮೆಂಟೇ ಮೇಜರ್ ಪಾತ್ರವನ್ನ ವಹಿಸ್ತಾ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಈಗ ಯಾರೇ ಹೇಗೆ ಆಡಲಿ, ಈಗ ಶೆಫರ್ಡ್ ಅವ್ರನ್ನೇ ನೋಡಿ, ಅವ್ರು ಅಷ್ಟೆಲ್ಲ ಕಳಪೆ ಪ್ರದರ್ಶನ ಕೊಟ್ಟಿದ್ರು ಕೂಡ ಅವರನ್ನ ಡ್ರೆಸ್ಸಿಂಗ್ ರೂಮಲ್ಲಿ ಕೂತ್ಕೊಂಡು ಅವರಿಗೆ ಒಂದು ಚಿಯರ್ ಅಪ್ ಮಾಡ್ತಾರೆ, ಅವರಿಗೆ ಚೆನ್ನಾಗಿ ಪ್ರಶಂಸೆ ಮಾಡ್ತಾರೆ, ಚೆನ್ನಾಗಿ ಆಟ ಆಡಿದ್ದೀರಾ, ಒಳ್ಳೆ ರೆಸ್ಪಾನ್ಸಿಬಿಲಿಟಿನ ನೀವು ಮ್ಯಾನೇಜ್ ಮಾಡಿದ್ದೀರಾ ಅಂತೇಳಿ ಕೊಹ್ಲಿ ಅವರೇ ಸ್ವತಃ ಅವರನ್ನು ಅಪ್ರಿಷಿಯೇಟ್ ಮಾಡೋದನ್ನು ನೋಡಿದ್ವಿ. ಹಾಗಾಗಿ ನಮ್ಮ RCBಯಲ್ಲಿ ಮುಖ್ಯವಾಗಿ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಒಂದು ಡ್ರೆಸ್ಸಿಂಗ್ ಎನ್ವಿರಾನ್ಮೆಂಟೇ ಹೆಚ್ಚಾಗಿ ಪಾತ್ರ ವಹಿಸ್ತು ಅಂತ ಅನ್ನಿಸ್ತಿದೆಯಾ? 100%
100%. ಅದಕ್ಕೆ ಹಾಳಾಗಿದ್ದು ನೋಡಿದ್ರೆ ಮುಂಬೈನೇ ನೋಡಿದೀವಿ. ಘಟಾನುಘಟಿ ಆನ್ ಟೀಮ್ ಪೇಪರ್ ಅಲ್ಲಿ ನೋಡಿದ್ರೆ ದೊಡ್ಡ ತಂಡ, ಆ ಡ್ರೆಸ್ಸಿಂಗ್ ರೂಮ್ ವಾತಾವರಣ ಸರಿ ಇಲ್ಲ ಹೋಯ್ತು. ಡ್ರೆಸ್ಸಿಂಗ್ ರೂಮ್ ವಾತಾವರಣ ಅಂದ್ರೇನು, ಅಲ್ಲಿ ಎಲ್ಲರನ್ನೂ ಕೂಡ ಒಗ್ಗಟ್ಟಿನಲ್ಲಿ ನೋಡ್ಕೊಳ್ಳೋದು. ಫಾರ್ಮು ನಾವು ಏನ್ ನಮ್ಮ ಎಕ್ಸ್ಪೀರಿಯನ್ಸ್, ನಮ್ಮ ಫಾರ್ಮ್ ಏನಿದೆಯಲ್ಲ ಅದು ಪಿಚ್ಚಿಗೆ ಮಾತ್ರ ಸೀಮಿತ ಆಗಿರುತ್ತೆ. ಅದರ್ವೈಸ್ ಸೀನಿಯರ್ ಜೂನಿಯರ್ನ ಹೇಗೆ ನಡೆಸ್ಕೊಳ್ತಾರೆ ಅನ್ನೋದಕ್ಕೆ RCB ದೊಡ್ಡ ಉದಾಹರಣೆ. ಇನ್ನೊಂದ್ ಕಡೆಗೆ RCB ಅಂತ ತಂಡ ಬಂದಾಗ ಪ್ರತಿಯೊಬ್ಬ ಆಟಗಾರರ ಎಂಡಿಂದ ಸ್ಟಾರ್ಟ್ ಆಗಿರೋದು RCB. ಈ ರಜತ್ ಪಟೇದಾರ್ ಕೆರಿಯರ್ ಮುಗೀತಂತ ಮದುವೆ ಆಗಕ್ ಹೋದವರಿಗೆ ಒಂದು ಕಾಲ್ ಬರುತ್ತೆ, ಬದಲಿ ಆಟಗಾರರಾಗಿ ಮತ್ತೆ ಅವಕಾಶ ಸಿಗುತ್ತೆ, ಅಲ್ಲಿಂದ ಮಿಂಚ್ತಾರೆ. ನೀವು ಶಪರ್ಡ್ ತಗೊಳ್ಳಿ, ಕೃಣಾಲ್ ಪಾಂಡ್ಯ ತಗೊಳ್ಳಿ, ಟೀಮ್ ಡೇವಿಡ್ ತಗೊಳ್ಳಿ, ಎಲ್ಲ ಘಟಾನುಘಟಿ ತಂಡ ಅವರನ್ನ ಕೈ ಬಿಡುತ್ತೆ, ನಂತರ RCB ಎತ್ಕೊಂಡ್ ಬಂದಿರೋದು. ಹಾಗಾಗಿ ವಿರಾಟ್ ಕೊಹ್ಲಿನ ಹೊರತುಪಡಿಸಿದ್ರೆ ಎಲ್ಲರೂ ಕೂಡ ಎಂಡ್ ಅಲ್ಲಿ ಇದ್ದಂತವ್ರೆ RCB ಬಂದು ಪರ್ಫಾರ್ಮ್ ಮಾಡ್ತಾರೆ. ನನ್ನ ಬಿಟ್ಬಿಟ್ರ ಅನ್ನೋ ಒಂದು ಗೀಲು. ಹಾಗಾಗಿ ನನ್ನ ತಂಡ ಅಂತ ಪರ್ಸನಲಿ ಅವರು ಅದನ್ನ ತಗೊಂಡು ಆಡ್ತಾ ಇರೋದ್ರಿಂದ ಅದು ನಮ್ಮದಾಗ್ಬಿಟ್ಟಿದೆ. ಹಾಗಾಗಿ ನಮ್ಮ ಡ್ರೆಸ್ಸಿಂಗ್ ರೂಮ್ ಈಗ ನೀವು ಪ್ರತಿಯೊಂದು ತಂಡದಿಂದ ಈ ಸಾರಿ ಈ ಆಟಗಾರನ ಹೊರಗಿಡೋಣ ಅನ್ನೋ ಆಟಗಾರರ ಮೇಲೆ ನಂಬಿಕೆ ಇಟ್ಟು RCB ಎತ್ಕೊಂಡಿರೋದ್ರಿಂದ, ಅಂತಹದ್ದೊಂದು ವೈಯಕ್ತಿಕವಾಗಿ ಆಡೋ ತಂಡ ಸಿಕ್ಕಿರೋದ್ರಿಂದ ಮನ್ಸಿಂದ ಆಡ್ತಾ ಇದ್ದಾರೆ ಆಟಗಾರರು. ಹಾಗಾಗಿ ಅವ್ರನ್ನ ಡ್ರೆಸ್ಸಿಂಗ್ ರೂಮ್ ವಾತಾವರಣ ಕೂಡ ಅಷ್ಟೇ ಹೆಲ್ದಿ ಆಗಿದೆ. ಅದೆಲ್ಲದಕ್ಕೂ ಕಾರಣ ವಿರಾಟ್ ಕೊಹ್ಲಿ ಎಷ್ಟು ಅಗ್ರೆಸಿವ್ ಆಗಿರ್ತಾರೋ ಆ ಸಿಚುವೇಶನ್ ಅನ್ನ ಚೀರ್ ಅಪ್ ಮಾಡ್ತಾರೆ. ಎಲ್ಲಿವರೆಗೂ ಅಂತ ಹೇಳಿದ್ರೆ ಆಟಗಾರನ ಬಿಡಿ, ಪ್ರೇಕ್ಷಕರು ಡೌನ್ ಆಗ್ಬಿಟ್ರೆ ಮಾತಾಡಿ ಕೂಗಿ ಅಂತ ಎಬ್ಬಿಸುವಂತ ಎಬಿಲಿಟಿ ಇರುವಂತ ಆಟಗಾರ. ಹಾಗಾಗಿ ವಿರಾಟ್ ಕೊಹ್ಲಿ ಇರೋವರೆಗೂ RCB ಯ ಡಗೌಟ್ ಗಾಗ್ಲಿ ಅಲ್ಲಿ ಜೂನಿಯರ್ ಸೀನಿಯರ್ ಅನ್ನೋದು ಏನೂ ಇಲ್ಲ. ಹಾಗಾಗಿ ಹೆಲ್ದಿ ವಾತಾವರಣ ಇರೋದ್ರಿಂದ ಹೆಲ್ದಿ ಆಗಿರುವಂತ ರಿಸಲ್ಟ್ ಬರ್ತಾ ಇದೆ. ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ವಿಷಯಗಳನ್ನ ಚರ್ಚೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಹಾಗೆ ನೋಡಿದ್ರಲ್ಲ, ಇವತ್ತು ಅಂದ್ರೆ ಎಷ್ಟೆಲ್ಲ ವಿಷಯಗಳನ್ನ ನಾವು ಚರ್ಚೆ ಮಾಡಿದ್ವಿ. ನಾಳೆ RCB ವರ್ಸಸ್ GT ಫೈನಲ್ ಮ್ಯಾಚ್ ಇದೆ. 19ನೇ ಸೀಸನ್ ನಲ್ಲಿ RCB ತಂಡ ಮತ್ತೊಮ್ಮೆ ಕಪ್ ಗೆಲ್ಲತ್ತಾ? RCB ಅಭಿಮಾನಿಗಳು ಹೇಳ್ಕೊಂಡು ಬಂದಂತೆ ಈ ಸಲಿನೂ ಕಪ್ ನಮ್ದೇ ಆಗತ್ತಾ ಅನ್ನುವಂತ ಕುತೂಹಲ ನಾಳೆ ಮ್ಯಾಚ್ ಬಗ್ಗೆ ಎಲ್ಲರಿಗೂ ಇದೆ. ಹಾಗಾಗಿ RCB ಅಂಥದ್ದೊಂದು ಭರ್ಜರಿ ಪ್ರದರ್ಶನವನ್ನ ನೀಡಿ ಹಿಂದೆ GTಯನ್ನ ಕಟ್ ಹಾಕಿದ ರೀತಿ ಮತ್ತೊಮ್ಮೆ ಕಟ್ ಹಾಕಿದ್ರೆ ಈ ಸಲನೂ ಕಪ್ ನಮ್ದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.